ನೀರು ಕುಡಿತಾ ನೀರು ಡ್ಯಾನ್ಸ್ ಮಾಡ್ತಾ ಇದೆ, ಡ್ಯಾನ್ಸ್ ಮಾಡ್ತಾ ಇದೆ, ಜಂಪ್ ಮಾಡ್ತಾ ಇದೆ. ಹೌದು. ಸೊ ನಮ್ದು ಬಾಡಿ ಒಳಗಡೆನೂ ಹೀಗೆ ಆಗುತ್ತೆ. ಸೊ ಅದರಿಂದ ನಮ್ಗೆ ಸೆಲ್ಸ್ ರಿಜುವಿನೇಟ್ ಆಗುತ್ತೆ, ನಮ್ದು ಬ್ಲಡ್ ಮೂವ್ಮೆಂಟ್ ಚೆನ್ನಾಗಾಗುತ್ತೆ. ಹುಡುಗುವಿನ ಶಬ್ದ ಅದ್ ಆಕ್ಚುಲ್ ಇದ್ರದ್ದು ಎಫೆಕ್ಟ್ ನಮ್ ಬಾಡಿಗೆ ಗೊತ್ತಾಗ್ಬೇಕು ಅಂದ್ರೆ ಏನ್ ಮಾಡ್ಬೇಕಂದ್ರೆ ಇದನ್ನ ಒಂದ್ಸತಿ ಗಂಟೆ ಬಾರಿಸ್ಬಿಟ್ಟು ನಾವ್ ಇದ್ರ ಕೆಳಗಡೆ ನಿಂತ್ಕೊಳ್ಬೇಕು. ಅಲ್ಲೆಲ್ಲೋ ಇರುತ್ತೆ ಕೆಲವೊಮ್ಮೆ ಏನು ಮಾಡಕ್ ಆಗೋದಿಲ್ಲ, ಆದಷ್ಟು ಅದ್ರ ಹತ್ರದಲ್ಲಿ ಇರೋ ಹಾಗೆ ನಿಂತ್ಕೊಳ್ಳಿ. ನಿಂತ್ಕೊಂಡು ಒಂದ್ಸತಿ ಅಥವಾ 2 ಸತಿ ನಿಮ್ಗೆ ಎಷ್ಟು ಮನ್ಸು ಬರುತ್ತೋ 1, 2, 3 ಮಾಡ್ತಾರೆ ಕೆಲವರು. ಮಾಡಿ ಅದ್ರ ಕೆಳಗಡೆನೆ ಸ್ವಲ್ಪ ಹೊತ್ತು ನಿಂತ್ಕೊಳ್ಳಿ. ನೀವು ಅದನ್ನ ವೈಬ್ರೇಷನ್ಸ್ ನ ನೀವು ಶಿರದಿಂದ ಅಬ್ಸರ್ವ್ ಮಾಡಿ. ಅದು ಗೊತ್ತಾಗತ್ತೆ. ಅದು ನಿಮ್ದು ಇಲ್ಲಿಂದ ನಿಮ್ದು ಸಹಸ್ರಾರ ಚಕ್ರ ಅಂತ ಹೇಳ್ತೀವಿ, ಕ್ರೌನ್ ತಲೆ ಮೇಲ್ಗಡೆ, ಅಲ್ಲಿಂದ ಅದು ಫುಲ್ ಬಾಡಿಗೆ ವೈಬ್ರೇಷನ್ಸ್. ನಮ್ದು ಓನ್ ವಾಯ್ಸ್ ನಮ್ಗೆ ಒಂದು ಸೌಂಡ್ ಹೀಲಿಂಗ್ ಕೊಡುತ್ತೆ. ಆಮೇಲೆ ಹೇಳ್ದಂಗೆ ಓಂ ಚಾಂಟಿಂಗ್, ಓಂ ಅಂತ ಹೇಳೋದು ಯೂನಿವರ್ಸಲ್ ಸೌಂಡ್. ಯೂನಿವರ್ಸ್ ಎಕ್ಸಿಸ್ಟ್ ಇರೋದೇ ಓಂ ಅನ್ನೋ ಶಬ್ದದಿಂದ. ಇನ್ಹೇಲ್, ಪೇನ್ ನಮ್ಮ ಹಸ್ಬೆಂಡ್ಗೆನೆ ಈಗ ನೀವು ಹೇಳಿದ್ರಲ್ಲ ಯಾವ್ದಾದ್ರು ಯೂಸ್ ಆಗಿದ್ಯಾ, ನಮ್ಮ ಹಸ್ಬೆಂಡ್ಗೆನೆ ನೀ ಪೇನ್ ಇತ್ತು, ಇನ್ಸ್ಟೆಂಟ್ 15 ಮಿನಿಟ್ಸ್ ಅಲ್ಲಿ ಅದು ರಿಲೀಸ್ ಆಗಿ ಅವ್ರಿಗೂ ಆಶ್ಚರ್ಯ. ಹೌದಾ? ನಾನು ಆಗ್ತಾನೆ ಕಲ್ತಿದ್ದೆ, ನನಗೂ ಆಶ್ಚರ್ಯ ಹೋಯ್ತಾ ನಾನು ಕೇಳ್ತೇನೆ. ನನಗೆ ನಂಬಿಕೆ ಇಲ್ಲ, ಬಟ್ ಓಕೆ ಯಾಕಂದ್ರೆ ನಾನೇನು ಮಾಡ್ತಿಲ್ಲ, ಸೌಂಡ್ ಮಾಡ್ತಾ ಇದ್ದೆ. ಒನ್ ಬೆಸ್ಟ್ ಥಿಂಗ್ ಸೌಂಡ್ ಹೀಲಿಂಗ್ ಅಲ್ಲಿ ಏನಂದ್ರೆ ಪಾರ್ಟಿಸಿಪೆಂಟ್ ಏನು ಮಾಡ್ಬೇಕಾಗಿಲ್ಲ, ಆಕ್ಟಿವ್ ಇರ್ಬೇಕಾಗಿಲ್ಲ. ಅವರು ಕೂತ್ಕೊಂಡಲ್ಲಿ ಅಥವಾ ಮಲ್ಕೊಂಡಲ್ಲಿ ಕಣ್ ಮುಚ್ಕೊಂಡಿದ್ರೆ ಆಯ್ತು, ಸೌಂಡೇ ಎಲ್ಲ ಕೆಲಸ ಮಾಡುತ್ತೆ. ನಮಸ್ತೆ ಎಲ್ಲರಿಗೂ. ನಾನು ಇವಾಗ ಬಂದಿರೋದು ನನ್ನ ಫ್ರೆಂಡ್ ಮನೆಗೆ. ಅವಳ ಹೆಸರು ಉಮಾ ಅಂತ, ಉಮಾ ಹೊಯ್ಸಳ ಅಂತ. ಅವಳು ಆಕ್ಚುಲ್ ಆಗಿ ಒಂದು ಇಂಟ್ರೆಸ್ಟಿಂಗ್ ಥಿಂಗ್ ಅವಳ ಹತ್ರ ಇದೆ. ಏನು ಅಂತ ಅಂತೀರಾ, ಅವಳು ಸೌಂಡ್ ಹೀಲಿಂಗ್ ಮಾಡ್ತಾಳೆ. ಸೌಂಡ್ ಹೀಲಿಂಗ್ ಅಂತ ನೀವು ಕೇಳಿದಿರೋ ಇಲ್ಲ ಗೊತ್ತಿಲ್ಲ ನನಗೆ ಮುಂಚೆ. ನನಗೂ ಇದು ಹೊಸದು ಶಬ್ದ. ಅಂದ್ರೆ 1-2 ಸೆಷನ್ ನಾನು ಬೇರೆ ಕಡೆ ಅಟೆಂಡ್ ಮಾಡಿದ್ದೀನಿ. ಅದು ಏನು ಅಂದ್ರೆ ಮಾಸಾಗೆ, ಅಂದ್ರೆ ಎಲ್ಲಾರು ತುಂಬಾ ಜನ ಇರ್ತಾರೆ, ಅವ್ರ ಜೊತೆಗೆ ನಾನು ಕೇಳಿದ್ದೀನಿ. 2 ಇಲ್ಲಾಂದ್ರೆ 3 ಸೆಷನ್ ಅಟೆಂಡ್ ಮಾಡಿದ್ದೀನಿ ನಾನು. ಸೊ ನಾನು ಇವತ್ತು ಉಮಾ ಮನೆಗೆ ಬಂದಿದ್ದೀನಿ. ಅವಳದು ಏನು ಅಂದ್ರೆ ಈಗ 1 and 1 ಒಬ್ರಿಗೆ ತಗೊಂತಾ ಇದ್ದಾಳೆ, ಈಗ ನನ್ಗೆ ತಗೊಂತಾ ಇದ್ದಾಳೆ. ಸೊ ಇಟ್ಸ್ ಅ ಡಿಫ್ರೆಂಟ್ ಫೀಲಿಂಗ್ ಇರುತ್ತೆ. ಅವ್ರ ಮನೇಲಿ ತಗೊಂತಾ ಇದ್ದಾಳೆ, ಈಗ ಅವ್ರ ಮನೆಗೆ ಬಂದಿದ್ದೀನಿ. ನಿಮ್ಗೂ ಕೂಡ ಕ್ಯೂರಿಯಸ್ ಇರುತ್ತಲ್ವಾ ಏನದು ಸೌಂಡ್ ಹೀಲಿಂಗ್ ಅಂತ. ನೋಡೋಣ ಬನ್ನಿ, ಮಾತಾಡ್ಸೋಣ ಅವಳ ಹತ್ರ, ಹಾಗೂ ಅದ್ರ ಬಗ್ಗೆ ಜಾಸ್ತಿ ತಿಳ್ಕೊಳ. ಸೊ ಕೊನೆ ತನಕ ಇರಿ, ನೋಡಿ ಬನ್ನಿ ಹೋಗೋಣ. ಓಕೆ ಬಾ. ನನ್ ಮಗಳು ಕೂಡ ಬಂದಿದ್ದಾಳೆ ಜೊತೆಗೆ. ಹಾಯ್ ಹಾಯ್ ಉಮಾ, ಹೇಗಿದ್ದೀರಾ? ವೆಲ್ಕಮ್. ಸೊ ಇವಳೇ ನನ್ನ ಫ್ರೆಂಡ್ ಉಮಾ ಹೊಯ್ಸಳ ಅಂತ. ಹೆಲೋ ಎವ್ರಿವನ್. ನೋಡೋಣ ಬನ್ನಿ ಅವ್ರವ್ರು ಏನೇನ್ ಮಾಡಿದ್ದಾರೆ ಏನು ಅಂತ, ಸೌಂಡ್ ಹೀಲಿಂಗ್ ಬಗ್ಗೆ ತಿಳ್ಕೊಳೋಣ. ಒಳಗ್ ಹೋಗೋಣ. ನಮಸ್ತೆ, ಬನ್ನಿ. ಸಪ್ನಾ, ಸೌಂಡ್ ಹೀಲಿಂಗ್ ಮಾಡೋಣವಂತೆ. ಈಗ ನೀವು ಬಿಸಿಲಲ್ಲಿ ಬಂದಿದ್ದೀರಾ ಪಾಪ, ನೋಡಿ ಅದನ್ನ ನೋಡ್ಕೊಂಡು ನಾನು ಹೆಂಗೆ ಡೈರೆಕ್ಟ್ ಆಗಿ ಇದನ್ನ ಮಾಡೋದಲ್ವಾ. ಸೊ ಗೆಸ್ಟ್ಸ್ ಬಂದಿದ್ದೀರಾ, ನಾನ್ ನಿಮ್ಗೆ ಸ್ವಲ್ಪ ಥಂಡಾಗಿ ಕೊಡ್ತೀನಿ, ನೋಡೋಣ ಹೆಂಗಿದೆ ಅಂತ. ಒಂದ್ ಸೀಕ್ರೆಟ್ ರೆಸಿಪಿ ಟ್ರೈ ಮಾಡಿದೀನಿ. ಸೀಕ್ರೆಟ್ ರೆಸಿಪಿ? ಏನಪ್ಪಾ ಅದು, ನಮ್ಗೂ ಹೇಳಿ ಸೀಕ್ರೆಟ್ ರೆಸಿಪಿ ಅದೇನು ಅಂತ. ನೋಡೋಣ ನಿಮ್ಗೆ ಇಷ್ಟ ಆದ್ರೆ. ನಿಮ್ಗೂ ಬೇಕಾ ಸೀಕ್ರೆಟ್ ರೆಸಿಪಿ? ಓಕೆ ನೋಡಿ, ಅವ್ರಿಗೂ ಬೇಕಂತ. ಓಕೆ, ನೀವು ರಿವೀಲ್ ಮಾಡ್ಬೇಕಾಗತ್ತೆ, ಸೀಕ್ರೆಟ್ ನ ರಿವೀಲ್ ಮಾಡ್ಬೇಕು. ಓಕೆ 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 ಓಕೆ. ಸೊ ನಾವ್ ಇವಾಗ ಡೆಫಿನೆಟ್ಲಿ ಪ್ಲೀಸ್ ಹ್ಯಾವ್. ಓ ರೆಡಿನೂ ಇದೆಯಪ್ಪ, ಆಗ್ಲೇ ರೆಡಿ ಮಾಡಿ ಇಟ್ಬಿಟ್ಟಿದ್ದಾರೆ. ವಾವ್, ನೋಡಕ್ಕೆ ತುಂಬಾ ಚೆನ್ನಾಗಿದೆ. ಪೈನಾಪಲ್ ಕೂಲರ್. ವಾವ್, ಪೈನಾಪಲ್ ಕೂಲರ್. ವಾವ್, ನೈಸ್. ನೋಡಕ್ಕಂತೂ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಎಲ್ಲಿ ಹೆಂಗಪ್ಪ ಕಲ್ತ್ರಿ ಇದನ್ನ ನೀವೆಲ್ಲ, ಹೊಸ ಹೊಸ ರೆಸಿಪಿನ? ಸೀಕ್ರೆಟ್ ಅಂತ ಹೇಳ್ದೆ, ಆದ್ರೆ ಇದೆಲ್ಲ ಎಲ್ಲರಿಗೂ ಗೊತ್ತಾಗ್ಬೇಕು ಅಂತ ಇರೋ ರೆಸಿಪಿಗಳು. ನಾನು ಒಂದು ಹೊಸ ಟ್ರೆಷರ್ ನ ಹುಡುಕ್ದೆಪ್ಪ.
ಸಾತ್ವಿಕ್ ಮೂವ್ಮೆಂಟ್ ಅಂತ ಒಂದು ಮೈ ಗಾಡ್ ಕೇಳಿರ್ಬೋದು ಈಗಂತೂ ಎಲ್ಲರಿಗೂ ಅದು ಗೊತ್ತಾಗ್ತಾ ಇದೆ. ನಾನು ಅದ್ರಲ್ಲಿ ಕೆಲವು ಕೋರ್ಸಸ್ ಮಾಡ್ಕೊಂಡೆ. ಅವರು ಹೇಗಂದ್ರೆ ಸಾತ್ವಿಕ ಆಹಾರ, ಸಾತ್ವಿಕ ಲೈಫ್ ಸ್ಟೈಲ್ ಇಂದ ಹೆಂಗೆ ನಾವು ನಮ್ಮ ಹೆಲ್ತ್ ನ ಪ್ರಿವೆಂಟೇಟಿವ್ ಮೆಜರ್ ಆಗಿ ನಾವು ಇದ್ ಮಾಡ್ಬೋದು, ಕಾಪಾಡ್ಕೋಬಹುದು ಅಂತ ಅವ್ರು ಹೇಳ್ಕೊಡ್ತಾರೆ. ಅವ್ರ ಹತ್ರ ಎಲ್ಲಾ ತರ ಎಜುಕೇಶನಲ್ ಮೆಟೀರಿಯಲ್ಸ್ ಎಲ್ಲಾನು ಇಟ್ಕೊಂಡಿದ್ದಾರೆ. ಒನ್ ಆಫ್ ದ ಅದರ್ ಥಿಂಗ್ ಇಸ್ ಬೆಸ್ಟ್ ಏನಂದ್ರೆ ಅದೆಲ್ಲ ಬರೀ ನಾಲೆಜ್ ತಗೊಂಡು ನಾವು ಮನೇಲಿ ನೆಕ್ಸ್ಟ್ ಡೇನ ಮಾಡ್ತೀವಿ ಅಂದ್ರೆ ತುಂಬಾ ಕಷ್ಟ, ವಿತೌಟ್ ಎನಿ ಸಮ್ ಬೇಸಿಕ್ ಫೌಂಡೇಶನ್. ಅವ್ರು ಒಂದು ಒಳ್ಳೇದು ಏನ್ ಮಾಡಿದಾರೆ ಅಂದ್ರೆ ಈ ತರ ಪುಸ್ತಕಗಳನ್ನ ಮಾಡಿದ್ದಾರೆ. ನನ್ನ ಹತ್ರನೂ ಇದೆ. ಸೊ ನನ್ಗೆ ತುಂಬಾ ಇಷ್ಟ ಆಗಿದ್ದು ಅಂದ್ರೆ ಇದು ಒಂದು ಇಂಡಿಯನ್ ಪುಸ್ತಕನು ಮಾಡಿದ್ದಾರೆ. ಸೊ ದಟ್ ನಮ್ಮ ಭಾರತದದು ಒಂದು ಅಡಿಗೆ ಇದೆಯಲ್ಲ ಅದು ನಮ್ಮ ಬಾಯಿ ರುಚಿನೇ ಬೇರೆ ಇರುತ್ತೆ. ಸೊ ನಾವು ಜನರಲ್ ಆಗಿ ವೇಗನ್ ಫುಡ್, ಪ್ಲಾಂಟ್ ಬೇಸ್ಡ್ ಫುಡ್ ಮಾಡಕ್ಕಿಂತ ಇಂಡಿಯನ್ ವೇ ಅಲ್ಲಿ ಹೆಂಗ್ ಕುಕಿಂಗ್ ಮಾಡ್ಬೋದು ಅನ್ನೋದು ಬುಕ್ ಮಾಡಿದ್ದಾರೆ. ಇದು ನನ್ಗೆ ಒಳ್ಳೆ ಟ್ರೆಷರ್ ತರ ಸಿಕ್ಕಿದೆ ಈ ಬುಕ್. ಸೊ ಇದ್ರಿಂದ ನಾನು ಇವತ್ತು ಈ ರೆಸಿಪಿನ ಒಂದು ಟ್ರೈ ಮಾಡಿದೀನಿ. ಇದನ್ನ ಪೈನಾಪಲ್ ಕೂಲರ್ ಅಂತ ಹೇಳ್ತಾರೆ. ಓಕೆ, ಇದೇ ರೆಸಿಪಿ ಮಾಡಿರೋದಾ? ಸೂಪರ್ ಅಲ್ಲಪ್ಪ. ನೋಡಿ ಇಂಗ್ರೀಡಿಯೆಂಟ್ಸ್ ಇದೆ, ಎಲ್ಲ ಇದೆ. ನೀವು ಸ್ಕ್ರೀನ್ ಶಾಟ್ ಬೇಕಾದ್ರೆ ತಕ್ಕೋಬಹುದು ಅಲ್ವಾ, ನೀವು ಕೂಡ ಮಾಡಬಹುದು. ಸೊ ಇದು ನಂಬ್ತಿರೋ ಬಿಡ್ತಿರೋ, ನಾನು ಆಕ್ಚುಲ್ ಆಗಿ ಸಾತ್ವಿಕ್ ಮೂವ್ಮೆಂಟ್ ಜೊತೆ ಸೇರಿದ್ದು ಸ್ಟಾರ್ಟಿಂಗ್ ಅಲ್ಲೇನೆ. ಸೊ ಈ ಬುಕ್ ಒಂದೇ ಇತ್ತು ಅವಾಗ, ಇನ್ನು ಸೆಕೆಂಡ್ ಥರ್ಡ್ ಬುಕ್ ಇರ್ಲಿಲ್ಲ. ಸೊ ನಾನು ಇದ್ರೊಳಗ ನೋಡಿದಾಗ ನನ್ಗೆ ಏನಾಯ್ತು ಅಂದ್ರೆ ಇದು ಎಲ್ಲ ವೆಸ್ಟರ್ನ್ ಥಾಯ್ಸ್ ಮತ್ತೆ ಇದು ರೋಸ್ ಮೆರೀಸ್ ಅವೆಲ್ಲ ಆಕ್ಚುಲಿ ನಾವು ಬಳಸೋಂಥದ್ದೇ ಅಲ್ಲ ಅದು ಇಂಗ್ರೀಡಿಯೆಂಟ್ಸ್ ಎಲ್ಲ. ಸೊ ನನಗೆ ಸ್ವಲ್ಪ ಕಷ್ಟ ಆಗಿತ್ತು. ನಾನು ಅವಾಗ ಏನ್ ಮಾಡ್ತಾ ಇದ್ದೆ ಅಂದ್ರೆ, ನಾನು ಈ ಪ್ರಿನ್ಸಿಪಲ್ಸ್ ಇದೆ, ಸೊ ಈ ಪ್ರಿನ್ಸಿಪಲ್ ನ ಇಟ್ಕೊಂಡ್ಬಿಟ್ಟು ನಮ್ಮ ಇಂಡಿಯನ್ದು ಇದೆಯಲ್ಲ ಕರ್ನಾಟಕ ಸ್ಟೈಲ್ದು ಅದರದ್ದು ಎಸೆನ್ಸ್ ಇದೆಯಲ್ಲ, ನಾನು ಅದ್ರೊಳಗೆ ಚೇಂಜಸ್ ಮಾಡಿ ಅಡಿಗೆ ಮಾಡ್ತಾ ಇದ್ದೆ. ಆಕ್ಚುಲ್ ಆಗಿ ನನ್ನ ಚಾನೆಲ್ ಫುಲ್ ಇರೋದು ಸಾತ್ವಿಕ ಅಡಿಗೆನೆ. ಸೊ ಬಿಕಾಸ್ ನಾನು ಈ ಪ್ರಿನ್ಸಿಪಲ್ ನ ನಾನು ಫಾಲೋ ಮಾಡ್ಬಿಟ್ಟೆ ಮಾಡೋದು. ಸೊ ಅಲ್ಲೂ ಕೂಡ ನೀವು ಚೆಕ್ ಮಾಡಿ ಒಂದ್ಸತಿ. ನಿಮ್ ಯೂಟ್ಯೂಬ್ ಚಾನೆಲ್ ನೋಡಿದೀನಿ, ನೀವ್ ಮಾಡಿರೋದು ಲಡ್ಡು ನಾನು ಮಾಡಿದೀನಿ. ಆಮೇಲೆ ಅದನ್ನ ನಂದು ಫ್ರೆಂಡ್ಸ್ ಗೆ, ಫ್ಯಾಮಿಲಿಗೆ, ಕೊಲೀಗ್ಸ್ ಗೆ ಕೊಟ್ಟಿದ್ದೀನಿ, ತುಂಬಾ ಇಷ್ಟಪಟ್ಟು. ನಾನ್ ನಿಮ್ಮ ಲಿಂಕ್ ನ ಶೇರ್ ಮಾಡಿದೀನಿ, ಯೂಟ್ಯೂಬ್ ಲಿಂಕ್ ನ. ಅವರು ಎಲ್ಲ ಮಾಡ್ಕೊಂಡು ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿ ಬಂದಿದೆ ಅಂತ. ನಿಮ್ ಚಾನೆಲ್ ತುಂಬಾ ಒಂಥರ ಟ್ರೆಷರ್ ಇದ್ದಂಗೆ. ಒಬ್ರು ಒಂದ್ಸತಿ ಕಾಣಿಸ್ಬಿಟ್ರೆ ಒಂಥರ ಅಡಿಕ್ಷನ್ ಆಗ್ಬಿಡುತ್ತೆ. ಅಯ್ಯೋ ಇನ್ನೂ ಏನೋ ಇದೆ, ಇನ್ನೂ ಏನೋ ಅಂತ ನೋಡ್ಕೊಂಡು ಹೋಗ್ತಾನೆ ಇರ್ತೀವಿ. ತುಂಬಾ ಥ್ಯಾಂಕ್ ಯು, ನೀವ್ ಅದನ್ನ ಮಾಡಿದಕ್ಕೆ ಎಲ್ಲರಿಗೂ ಅಗತ್ಯ ಇದೆ. ಥ್ಯಾಂಕ್ ಯು ಸೋ ಮಚ್. ನೋಡೋಣ ಹೇಗಿದೆ ಅಂತ. ಸೊ ನೀವು ತಗೊಳ್ಳಿ, ಎಲ್ಲ ಒಂದು ಎಲ್ಲರೂ ತಗೊಳ್ಳಿ. ನೀವ್ ಹೇಳ್ದಂಗೆ ಹೊರಗಡೆಯಿಂದ ಬಂದು ಬಿಸ್ಲಿಗೆ ತುಂಬಾ ಚೆನ್ನಾಗಿದೆ. ಆ ಒಂದು ಫ್ರೆಶ್ನೆಸ್ ಇದೆ ಅಲ್ಲ, ಹೌದು, ಅದು ಇದೆ ಇದ್ರೊಳಗೆ. ಹೌದು, ಆ ಮಿಂಟ್ದು ಫ್ರೆಶ್ನೆಸ್ ಆಗ್ಲಿ, ಆ ಟೇಸ್ಟ್, ಅದು ಮಿಂಟ್ ಫ್ಲೇವರೇ ಒಂಥರ ಎನ್ಹಾನ್ಸ್ ಮಾಡತ್ತಲ್ವಾ. ಹೌದು. ಆಮೇಲೆ ಇಟ್ಸ್ ಲೈಕ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇದೆ. ನೀವೇನು ಒಂದ್ ಪ್ಯಾಕ್ಡ್ ಫುಡ್ ಏನೋ ಜ್ಯೂಸ್ ತಗೊಳ್ಳೋ ಅವಶ್ಯಕತೆನೇ ಇಲ್ಲ, ಅದು ಇದ್ರೊಳಗೆ ಸಿಕ್ಬಿಡ್ತಾ ಇದೆ ಅಲ್ವಾ. ಮತ್ತೆ ಇದು ಅವರು ಬೆಲ್ಲ ಯೂಸ್ ಮಾಡಿರೋದು, ಸಕ್ಕರೆ ಯೂಸ್ ಮಾಡೋದಿಲ್ಲ. ಸೊ ಅದ್ರಲ್ಲಿ ಬೆಲ್ಲದಲ್ಲೂ ಒಂದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ನಮ್ಗೆ ಸಿಗುತ್ತೆ. ಸೊ ಎಲ್ಲಾನು ಸೇರಿ ಇಟ್ ಇಸ್ ಸಚ್ ಅ ಬೆನಿಫಿಷಿಯಲ್ ಡ್ರಿಂಕ್. ಬಿಸಿಲಿಂದ ಬಂದ್ ಕೂಡ್ಲೆ ಹಬ್ಬ ಅನ್ಸ್ಬೇಕು, ಫಸ್ಟ್ ಮನ್ಸು ಹಾಯಾಗ್ಬೇಕು, ಹೊಟ್ಟೆ ತಂಪಾಗ್ಬೇಕು, ಆಮೇಲೆ ಬೇರೆ ಎಲ್ಲ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ವಾವ್ ಉಮಾ, ಏನಿದು ಇಷ್ಟೊಂದು ಸಾಮಾನುಗಳಿದಾವೆ. ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಅಂತ ಹೇಳ್ಬೋದಲ್ವಾ ಇದಕ್ಕೆ. ಈ ಎಷ್ಟೊಂದು ಇನ್ಸ್ಟ್ರೂಮೆಂಟ್ ತಗೊಂಡ್ಬಂದಿದ್ದಾರೆ. ಓಕೆ, ನನಗ್ ಗೊತ್ತಿದ್ದಂಗೆ ಉಮಾ ಮುಂಚೆ ನಾನು ನೋಡಿಲ್ಲ, ನೀವು ಸೌಂಡ್ ಹೀಲಿಂಗ್ ಮಾಡಿರೋದೆಲ್ಲ ನಾನು ನೋಡಿಲ್ಲ. ಬಟ್ ಈಗ ರೀಸೆಂಟ್ ಆಗಿ ಕೇಳಿರೋದು ನೀವು ಸೌಂಡ್ ಹೀಲಿಂಗ್ ಎಲ್ಲ ಮಾಡ್ತಾ ಇದ್ದೀರಾ ಅಂತ. ಸೊ ಅದಕ್ಕೆ ನನಗೆ ಕ್ಯೂರಿಯಸ್ ಆಗಿ ಬಂದು ನೋಡ್ಲೇಬೇಕು ಅಂತ ನಾನು ಬಂದಿದ್ದು. ಇಷ್ಟೊಂದು ಆಗ್ಲೇ ಇಷ್ಟೊಂದು ಕಲೆಕ್ಟ್ ಮಾಡ್ಬಿಟ್ಟಿದ್ದೀರಾ ನೀವು, ಕಲೆಕ್ಷನ್ ಕೂಡ ಇದೆ. ಸೊ ಓಕೆ, ನಾನು ಅದ್ರ ಜೊತೆಗೆ ಫಸ್ಟಿಗೆ ಇದ್ರ ಬಗ್ಗೆ ಕೇಳೋದಂತ ಏನೇನು ಎತ್ತ ಅಂತ ಒಂದ್ ಸ್ವಲ್ಪ ಮಾಹಿತಿ ತಿಳ್ಕೊಂಡ್ರೆ ಆಮೇಲೆ ಅದ್ರ ಎಕ್ಸ್ಪೀರಿಯನ್ಸ್ ಪಡೆಯೋದು ಇನ್ನೂ ಚೆನ್ನಾಗಿರತ್ತೆ ಅಲ್ವಾ. ಸೊ ಸೌಂಡ್ ಹೀಲಿಂಗ್ ಅಂದ್ರೆ ಏನು, ಹೀಲಿಂಗ್ ಅಂತ ಯಾಕೆ ಆಡ್ ಆಗಿದೆ ಅದಕ್ಕೆ ಅಲ್ವಾ. ಸೌಂಡ್ ಅಂತ ಕೇಳೋದು ಅಂತಾನೆ ಏನಾದ್ರು ಇರ್ಬೋದಾಗಿತ್ತು, ಸೌಂಡ್ ಹೀಲಿಂಗ್ ಅಂತ ಇದೆ. ಅದ್ರ ಹಿಸ್ಟ್ರಿ ಏನಾದ್ರು ಇದೆಯಾ, ಸೌಂಡ್ ಹೀಲಿಂಗ್ ಅಂತ ಯಾಕೆ ಕೊಟ್ಟಿದ್ದಾರೆ, ಇದ್ರ ಬಗ್ಗೆ ಒಂದ್ ಸ್ವಲ್ಪ ಮಾತಾಡಿ ಹೇಳಿ. ಇದ್ರ ಬಗ್ಗೆ ಜನಕ್ಕೂ ಗೊತ್ತಿಲ್ಲ, ಅವರು ತಿಳ್ಕೊಂಡಂಗ ಆಗುತ್ತೆ. ಹೌದು, ಶೋರ್. ಸೊ ಸೌಂಡ್ ಅಂಡ್ ಹೀಲಿಂಗ್ ಅನ್ನೋದು ಅಂದ್ರೆ ನಮ್ಗೆ ಸೌಂಡ್ ಅನ್ನೋದು ಮೊದ್ಲಿಂದ ನಮ್ಗೆ ಪುರಾತನ ಕಾಲದಿಂದ ನಮ್ದು, ನೀವು ಹಳೆ ದೇವಸ್ಥಾನಗಳೆಲ್ಲ ನೋಡಿದ್ರೆ ಈ ತರ ಗಂಟೆ, ಜಾಗಟೆ ಇದೆಲ್ಲ ನಾವು ನೋಡಿರ್ತೀವಿ ಅಲ್ವಾ. ಅದು ನಮ್ಗೆ ಹೀಲ್ ಮಾಡಕ್ಕೆ ನಮ್ಗೆ ಗೊತ್ತಿರ್ಲಿಲ್ಲ ಅವಾಗ. ಇವಾಗ ಅದು ಸೈಂಟಿಫಿಕ್ ಆಗಿ ಪ್ರೂವ್ ಆಗಿ ಇದಕ್ಕೂ ಹೀಲಿಂಗ್ ಪ್ರಾಪರ್ಟೀಸ್ ಇದೆ, ಅದಕ್ಕೆ ಮಾಡ್ತೀವಿ, ಬರೀ ಶಾಸ್ತ್ರಕ್ಕಲ್ಲ ಅನ್ನೋದು ಇವಾಗ ಅದ್ರ ಬಗ್ಗೆ ನಾಲೆಜ್ ಬರ್ತಾ ಇದೆ. ಸೊ ಇದು ಹೆಂಗ್ ವರ್ಕ್ ಆಗತ್ತೆ, ಇದು
ಇದನ್ನ ನಾವು ಯಾವ್ದಾದ್ರು ಇದರಿಂದ ಹೊಡೆದಾಗ ಅಥವಾ ಇದನ್ನ ಹಿಂಗೆ ಬಾರಿಸಿದಾಗ ಅದು ಒಂದು ಸೌಂಡ್ ಪ್ರೊಡ್ಯೂಸ್ ಮಾಡುತ್ತಲ್ಲ, ಆ ಸೌಂಡ್ ಬಂದಾಗ ಏನಾಗುತ್ತೆ, E = mc². ಅಂದ್ರೆ ಎಲ್ಲ ಈ ಪ್ರಪಂಚ ಇರೋದೇ ಸೌಂಡ್ ಇಂದ, ಈ ಪ್ರಪಂಚ ಇರೋದೇ ವೈಬ್ರೇಷನ್ಸ್ ಅಂಡ್ ಎನರ್ಜಿಯಿಂದ ಇರೋದು, ಎಕ್ಸಿಸ್ಟ್ ಆಗಿರೋದು. ಆ ಒಂದೊಂದು ಪ್ಲಾನೆಟ್ಸ್, ಒಂದೊಂದು ಗ್ಯಾಲಕ್ಸಿ, ಒಂದೊಂದು ವೈಬ್ರೇಷನಲ್ ಲೆವೆಲ್ ಅಲ್ಲಿ ಇರೋದ್ರಿಂದ ಇಷ್ಟು ಒಂದು ಯೂನಿವರ್ಸ್ ಅನ್ನೋದು ನಮ್ಗೆ ಬಂದಿದೆ. ಸೊ ಇದರಲ್ಲಿ ಏನ್ ಆಗತ್ತೆ ಅಂದ್ರೆ, ನಾವು ಇದಕ್ಕೆ ಬಾರಿಸಿದಾಗ, ಇದನ್ನ ಹೊಡೆದಾಗ, ಸ್ಟ್ರೈಕರ್ ಇಂದ ಹೊಡೆದಾಗ ಅದು ಒಂದು ಸೌಂಡ್ ಪ್ರೊಡ್ಯೂಸ್ ಮಾಡುತ್ತಲ್ಲ, ಆ ಸೌಂಡ್ ನಮ್ದು ಬಾಡಿಗೆ ತಲುಪತ್ತೆ. ಸೊ ನಮ್ದು ಪಂಚಕೋಶಗಳು ಅಲ್ವಾ, ಸೊ ನಮ್ದು ಫಿಸಿಕಲ್ ಬಾಡಿಗೆ ಅನ್ನಮಯ ಕೋಶ, ನೆಕ್ಸ್ಟ್ ಸಟಲ್ ಬಾಡೀಸ್, ಇನ್ನು 4 ಸಟಲ್ ಬಾಡೀಸ್ ಇದೆ, ನಮ್ಗೆ ಕಣ್ಣಿಗೆ ಕಾಣಲ್ಲ ಬಟ್ ದೇ ಎಕ್ಸಿಸ್ಟ್ ಇರುತ್ತೆ. ಸೊ ನೆಕ್ಸ್ಟ್ ನಮ್ದು ಎನರ್ಜಿ ಬಾಡಿ ಇರುತ್ತೆ. ನೆಕ್ಸ್ಟ್ ನಮ್ದು ಮನೋಮಯ ಕೋಶ, ನಮ್ದು ಮನಸ್ಸಿನಲ್ಲಿ ಹೇಗಿರುತ್ತೆ, ನಮ್ದು ಥಿಂಕಿಂಗ್, ಯೋಚನೆಗಳು ಅದೆಲ್ಲ ಮನೋಮಯ ಕೋಶದಲ್ಲಿರುತ್ತೆ. ನೆಕ್ಸ್ಟ್ ಜ್ಞಾನಮಯ ಕೋಶದಲ್ಲಿರುತ್ತೆ. ಆಮೇಲೆ ಆನಂದಮಯ ಕೋಶದಲ್ಲಿರುತ್ತೆ, ಅದು ಬ್ಲಿಸ್ ಬಾಡಿ ಅಂತ. ಸೊ ನಮ್ದು ಹೋಲ್ ಜರ್ನಿ ಆಫ್ ದಿಸ್ ಹ್ಯೂಮನ್ ಬರ್ತ್ ಇಸ್ ಟು ರೀಚ್ ಫ್ರಾಮ್ ಅನ್ನಮಯ ಕೋಶ ಟಿಲ್ ದ ಬ್ಲಿಸ್ ಬಾಡಿ. That is called as self realization, ಆತ್ಮ ಸಾಕ್ಷಾತ್ಕಾರ. ಸೊ ನಮ್ದು ಆಕ್ಚುಯಲ್ ಎಕ್ಸಿಸ್ಟೆನ್ಸ್ ಇರೋದೇ we are in blissful state, but because of lot of things, our surroundings, ನಮ್ದು ಇದೆಲ್ಲ ಏನಾಗುತ್ತೆ, ನಾವು ತುಂಬಾ ಒಂದು ಅರ್ಥಲಿ ಪ್ಲೇನ್ಗೆ ಬಂದ್ಬಿಟ್ಟು ಮೆಟೀರಿಯಲಿಸ್ಟಿಕ್ ದಲ್ಲೇ ಯೋಚನೆ ಮಾಡ್ತೀವಿ. ಸೊ ಈಗ ಏನಾಗುತ್ತೆ, ಇದು ನಮ್ ಸೌಂಡ್ ಇನ್ಸ್ಟ್ರೂಮೆಂಟ್ಸ್ ನಮ್ದು ಎಲ್ಲಾ ಕೋಶಗಳಕ್ಕೂ ಅದು ರೀಚ್ ಆಗಿ ನಮ್ದು ಏನೇನು ಏಲ್ಮೆಂಟ್ ಇರುತ್ತೆ, ಅಂದ್ರೆ ನೋವು ಇರ್ಬೋದು, ಅಥವಾ ಬೇರೆ ನಮ್ಗೆ ಡಯಾಬಿಟಿಸ್, ಹೈಪರ್ ಟೆನ್ಷನ್ಸ್, ಅಥವಾ ಕ್ರಾನಿಕ್ ಬೇರೆ ಏನೇನು ನಮ್ಗೆ ರೋಗಗಳಿರ್ಬೋದು, ಅದೆಲ್ಲಾನು ನಮ್ಗೆ ಈ 5 ಬಾಡೀಸ್ ಪಂಚಕೋಶಗಳಿಗೆ ಅದು ಎಂಟರ್ ಆಗುತ್ತೆ. ಸೌಂಡ್ ಎಂಟರ್ ಆದಾಗ ಆ ವೈಬ್ರೇಷನ್ ಯಾವುದು ಅದು ನಮ್ಗೆ ಹೀಲ್ ಮಾಡ್ಬಿಟ್ಟು ನಮ್ದು ಚಕ್ರಾಸ್ನಿಂದ ನಮ್ದು ಅಲೈನ್ ಮಾಡುತ್ತೆ. ಚಕ್ರಾಸ್ ಅಂದ್ರೆ ನಮ್ದು ಎನರ್ಜಿ ಸೆಂಟರ್ಸ್. ಆ ಸೆಂಟರ್ಸ್ ಇರೋದ್ರಿಂದಾನೇ ನಾವು ಈ ಕಾಸ್ಮಿಕ್ ಎನರ್ಜಿನ ನಾವು ತಗೊಂಡು ನಾವು ಈ ಬಾಡಿಯಲ್ಲಿ ಇರೋದು, ಅದರಿಂದ ನಾವು ಎಕ್ಸಿಸ್ಟೆನ್ಸ್ ಅಲ್ಲಿ. ಸೊ ಇದೇ ನಮ್ ಚಕ್ರಾಸ್ ಹೀಲ್ ಮಾಡುತ್ತೆ, 5 ಬಾಡೀಸ್ ಹೀಲ್ ಮಾಡುತ್ತೆ. ಆಮೇಲೆ ಇನ್ನೊಂದು ನಿಮ್ಗೆ ಒಂದು ತಮಾಷೆ ತೋರಿಸ್ತೀನಿ. ಇದು ನಮ್ಗೆ ಹೆಂಗೆ ವೈಬ್ರೇಷನ್ ಅನ್ನೋದು ಎಕ್ಸ್ಪೀರಿಯನ್ಸ್ ಮಾಡಿ ನಾವು ನೋಡೋಣ, ಹೇಗೆ ನಮ್ಮ ಬಾಡಿಗೆ ಹೇಗೆ ಇದು ವರ್ಕ್ ಆಗತ್ತೆ ಅಂತ. ಸೊ ನೀವು ಇದ್ರೊಳಗೆ ನೀವು ನೀರ್ ತುಂಬಿಟ್ಟಿದ್ದೀರಾ ಈಗ? ಹೌದು. ಸೊ ನಿಮ್ಗೆ ಗೊತ್ತಿರೋ ಹಂಗೆ ನಮ್ದು 70%, ಮೋರ್ ದನ್ 70% ನಮ್ ಬಾಡಿಯಲ್ಲಿ ಇರೋದು ನೀರಿನ ಬ್ಲಡ್ ಇದ್ರಲ್ಲಿ. ಸೊ ಲಿಕ್ವಿಡ್ ಫಾರ್ಮ್ ಅಲ್ಲಿ ಇದೆ. ಸೊ ಏನಾಗತ್ತೆ, ಇದು ನಮ್ ಬಾಡಿ ಒಳಗೆ ಆಗೋದನ್ನೇ ನಾವ್ ಇವಾಗ ಹೊರಗಡೆ ಹೇಗಾಗುತ್ತೆ ಅನ್ನೋದು ಒಂದು ಡೆಮೋ ನೋಡೋಣ, ಸಣ್ಣ ಡೆಮೋ. ಓಕೆ, ನಮ್ ಬಾಡಿ ಒಳಗೆ ಕಾಣಿಸೋದಿಲ್ಲ, ನೀವು ಇಲ್ಲಿ ಮಾಡಿ ತೋರಿಸ್ತಾ ಇದ್ದೀರಾ. ಸರಿ. ಸೊ ಇದು ಒಂದು ಟಿಬೆಟಿಯನ್ ಸಿಂಗಿಂಗ್ ಬೌಲ್ ಅಂತ. ಇದು ಹ್ಯಾಂಡ್ ಮೇಡ್ ಬೌಲು. ಇದು ಒಂದು ಫ್ರೀಕ್ವೆನ್ಸಿಯಲ್ಲಿ ವೈಬ್ರೇಟ್ ಆಗೋ ಹಂಗೆ ಅದನ್ನ ಹೊಡೆದು ಅದನ್ನ ಮಾಡಿರ್ತಾರೆ. ಎಲ್ಲ ಮೆಟಲ್ ಮಿಕ್ಸ್ ಆಗಿರುವಂತ ಬೌಲ್. ಸೊ ನೀವು ಇಮ್ಯಾಜಿನ್ ಮಾಡಿ, ಇದು ಬೌಲು ನಮ್ದು ಬಾಡಿ ಅನ್ಕೊಳ್ಳಿ, ಇದು ಒಳಗಡೆ ನೀರಿರೋದು ನಮ್ದು ಬ್ಲಡ್ ಅನ್ಕೊಳ್ಳಿ, ಆಯ್ತಾ? ಸೊ ಈಗ ನಾವು ಸೌಂಡ್ ಹೀಲಿಂಗ್ ಕೊಟ್ಟಾಗ ಆ ವೈಬ್ರೇಷನ್ಸ್ ನಾವು ಹಿಂಗೆ ಸ್ಟ್ರೈಕ್ ಮಾಡಿದಾಗ ಬೌಲ್ಗೆ ಈ ವೈಬ್ರೇಷನ್ಸ್ ಕಾಣಿಸ್ತಾ ನಿಮ್ಗೆ? ಕಾಣಿಸ್ತಾ ಇದೆ. ಆ ನೀರಲ್ಲಿ ಒಳಗಡೆ ಹೆಂಗೆ ರಿಪಲ್ ಎಫೆಕ್ಟ್ ಆಗುತ್ತೆ ನೋಡಿ. ಹೌದು. ಸೊ ಹೇಗೆ ನಮ್ಗೆ ಇದು ಏನ್ ಸೈನ್ಸ್, ಹೆಂಗೆ ಸೌಂಡ್ ಹೀಲ್ ಮಾಡುತ್ತೆ ಅನ್ನೋದು ಇದ್ರಲ್ಲಿ ನಾವು ನೋಡ್ಬೋದು ಡೆಮೋ ಅಲ್ಲಿ. ಇಲ್ಲಿ ನೋಡ್ತಾ ಇರೋ ಹಂಗೆ ಇದು ಹೆಂಗೆ ಅದು ವೈಬ್ರೇಷನ್ಸ್ ಆಗಿ ಹೆಂಗೆ ಬೇರೆ ಬೇರೆ ಲೆವೆಲ್ ಅಲ್ಲಿ ಇದಾಗ್ತಾ ಇದೆ ಅನ್ನೋದು. ಇದಾದಾಗ ಏನಾಗುತ್ತೆ, ಈ ನೀರು ಸಾಫ್ಟ್ ಆಗ್ತಾ ಹೋಗ್ತಾ ಬರುತ್ತೆ. ಈಗ ನೀವು ವಾಟರ್ ಫಾಲ್ಸ್ ಅಲ್ಲಿ ನೀವು ಎಷ್ಟೋ ವರ್ಷದಿಂದ ಕಲ್ ಮೇಲೆ ನೀರ್ ಬಿದ್ದು ಅದು ಸಾಫ್ಟ್ ಆಗಿ ಪೆಬಲ್ ಆಗತ್ತೆ ಅಲ್ವಾ? ಆ ನೀರು ಸಾಫ್ಟ್ನೆಸ್ ಬಂದ್ಬಿಡುತ್ತೆ. ನಾವು ಈಗ ವಾಟರ್ ಫಾಲ್ ಮುಂಚೆ ಇರೋ ನೀರ್ಗುನು ವಾಟರ್ ಫಾಲ್ ಆದ್ಮೇಲೆ ಇರೋ ನೀರ್ಗುನು ನಾವು ನೋಡಿದ್ರೆ ಆ ಸಾಫ್ಟ್ನೆಸ್ ವ್ಯತ್ಯಾಸ ಇರುತ್ತೆ. ಸೊ ನಾವ್ ಇದನ್ನ ಮಾಡಿದಾಗ ಏನಾಗುತ್ತೆ, ಇದು ವಾಟರ್ ಸಾಫ್ಟ್ ಆಗುತ್ತೆ. ಹಾಗೇನೆ ನಮ್ದು ಬ್ಲಡ್ ಅಲ್ಲಿ ಇರೋದು ನಮ್ದು ಎಲ್ಲ ಡಿಟಾಕ್ಸಿಫೈ ಆಗ್ಬಿಟ್ಟು ನಮ್ ಬ್ಲಡ್ ಸಾಫ್ಟ್ ಆಗುತ್ತೆ. ಹಾಗೇನಾಗುತ್ತೆ, ಬ್ಲಡ್ ಅಲ್ಲಿರೋ ಸೆಲ್ಸ್ ಎಲ್ಲ ಅದು ಮೂವ್ಮೆಂಟ್ ಮಾಡ್ಲಿಕ್ಕೆ ಶುರು ಆಗುತ್ತೆ. ನಮ್ ಸೆಲ್ಸ್ ಒರಿಜಿನಲಿ ಹೇಗಿರ್ಬೇಕಂದ್ರೆ ಮೂವ್ಮೆಂಟ್ ಅಲ್ಲಿ ಇರ್ಬೇಕು, ಸ್ಟಾಗ್ನೆಂಟ್ ಆಗಿ ಇರಬಾರ್ದು ಸೆಲ್ಸ್. ಸ್ಟಾಗ್ನೆಂಟ್ ಆದಾಗ ಏನಾಗುತ್ತೆ, ಅಲ್ಲಿ ನಮ್ಗೆ ಏಲ್ಮೆಂಟ್ಸ್ ಬರಕ್ ಶುರು ಆಗುತ್ತೆ. ಈ ಕೊಳ್ತಿರೋ ನೀರ್ ಹೆಂಗಾಗೋದು, ಆ ವಾಟರ್ ಸ್ಟಾಗ್ನೆಂಟ್ ಆಗಿದೆ, ಇಟ್ ಇಸ್ ನಾಟ್ ಫ್ಲೋಯಿಂಗ್ ಸ್ಟೇಟ್ ಅಲ್ಲಿ ಇಲ್ವಲ್ಲ, ಹಾಗೆ. ಸೊ ನಾವೀಗ ಹೀಲಿಂಗ್ ಕೊಟ್ಟಾಗ ಆ ವೈಬ್ರೇಷನ್ಸ್ ನಮ್ ಬ್ಲಡ್ಗೂ ತಲುಪಿ, ನಮ್ 5 ಬಾಡೀಸ್ಗೆ ತಲುಪಿ, ನಮ್ ಚಕ್ರಾಸ್ಗೆ ತಲುಪಿ, ಅದು ಒಂಥರ ಒಂದು ಪ್ಯಾಕೇಜ್ ಆಗಿ ಒಂದು ಹೀಲಿಂಗ್ ಆಗುತ್ತೆ. ಸೊ ಫಿಸಿಕಲಿ ಲೆವೆಲ್ ಅಲ್ಲಿ ನಮ್ಗೆ ಇದು ಮಾಡಿದಾಗ ನಮ್ಗೆ ಬ್ಲಡ್ ಅಲ್ಲಿ ಇರೋ ಸೆಲ್ಸ್ ಎಲ್ಲ ಮೂವ್ಮೆಂಟ್
ಇದಾಗುತ್ತೆ. ನಾನು ಯೋಚನೆ ಮಾಡ್ತಾ ಇದ್ದೆ ಅದು ಮೂವ್ ಆಗ್ತಾ ಇದೆ, ಮೂವ್ ಹೀಲಿಂಗ್ ಹೆಂಗಾಗತ್ತೆ ಅಂತ. ಬಟ್ ನೀವು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. ನಮ್ದು ಅರ್ಧಕ್ಕರ್ಧ ಏನೇನು ತೊಂದರೆಗಳಿದೆ ದೇಹದಲ್ಲಿ ಅದೆಲ್ಲ ಬರ್ತಿರೋದೇ ನರ್ವಸ್ ಸಿಸ್ಟಮ್ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ. ಅದಕ್ಕೆ ನಮ್ಗೆ ಸ್ಟ್ರೆಸ್ ಆಗೋದು, ಟೆನ್ಷನ್ ಆಗೋದು, ಆಂಗ್ಸೈಟಿ, ಡಿಪ್ರೆಷನ್ ಇದೆಲ್ಲ ಅದರಿಂದಾನೇ ಬರೋದು. ನೀವು ಯಾವಾಗ ಅದನ್ನ ಕೂಲ್ ಮಾಡ್ಕೊಂಡು ಹೋಗ್ತೀರಾ, ರಿಲ್ಯಾಕ್ಸ್ ಮಾಡ್ಕೊಂಡು ಹೋಗ್ತೀರಾ, ಅರ್ಧಕ್ಕರ್ಧ ನಮ್ದೆಲ್ಲ ಎಲಿಮೆಂಟ್ಸ್ ಇದ್ರಲ್ಲೇ ಇರುತ್ತೆ. ಸೊ ಸೌಂಡ್ಗೆ ಆ ಪ್ರಾಪರ್ಟಿ ಇದೆ, ಅದು ನಮ್ಮನ್ನ ತುಂಬಾ ರಿಲ್ಯಾಕ್ಸ್ ಮಾಡುತ್ತೆ. ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ನ ಅದು ಹೀಲ್ ಮಾಡುತ್ತೆ. ಸೊ ಈಗ ಇನ್ನೊಂದು ಮ್ಯಾಜಿಕ್ ನೋಡ್ತೀರಾ? ನೋಡೋಣಂತೆ, ತೋರಿಸಿ. ಅದೇನು ನಾವು ರೆಡಿ ಇದ್ದೀವಿ, ನೋಡೋಣ. ಇದಕ್ಕೆ ರಿಮ್ಮಿಂಗ್ ಅಂತ ಕರಿತೀವಿ, ಆಯ್ತಾ? ಸೊ ಇದು ಸ್ಟ್ರೈಕ್ ಮಾಡಿ, ಇದು ವೈಬ್ರೇಷನ್ ನೀವು ನೋಡಿದ್ದೀರಾ? ಹೌದು. ಇದನ್ನೇ ನಾವು ಮುಂದುವರ್ಸ್ಕೊಂಡು ಹೋದ್ರೆ, ಅಂದ್ರೆ ಸೌಂಡ್ ಹೀಲಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ರೆ, ವಾವ್, ಇಟ್ಸ್ ಮೂವ್ ಆಗ್ತಾ ಇದೆ. ವಾವ್, ಓ ಮೈ ಗಾಡ್, ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೀರು. ಅವ್ರು ಏನು ಆಕ್ಚುಲಿ ಅದನ್ನ ಅಲ್ಲಾಡಿಸ್ತಾ ಇಲ್ಲ ಆಕ್ಚುಲ್ ಆಗಿ ಪಾತ್ರನ, ಆದ್ರೂನು ನೀರು ಡ್ಯಾನ್ಸ್ ಮಾಡ್ತಾ ಇದೆ, ಜಂಪ್ ಮಾಡ್ತಾ ಇದೆ. ಹೌದು. ಸೊ ನಮ್ದು ಬಾಡಿ ಒಳಗಡೆನೂ ಹೀಗೆ ಆಗತ್ತೆ. ಸೊ ಅದರಿಂದ ನಮ್ಗೆ ಸೆಲ್ಸ್ ರಿಜುವಿನೇಟ್ ಆಗತ್ತೆ, ನಮ್ದು ಬ್ಲಡ್ ಮೂವ್ಮೆಂಟ್ ಚೆನ್ನಾಗಾಗತ್ತೆ. ಇದೆಲ್ಲ ಕಾರಣಕ್ಕಾಗಿನೇ ನಮ್ಗೆ ಇಷ್ಟೆಲ್ಲ ಒಳಗಡೆ ಬಾಡಿ ಒಳಗಡೆ ಆಗ್ತಿರೋದು ಗೊತ್ತಾಗಲ್ಲ ಅಲ್ವಾ? ಈಗ ನಮ್ ಹಾರ್ಟ್ ಬೀಟ್ ಆಗ್ತಿರೋದು ಒಂದೇ ಕೇಳುತ್ತೆ. ನಮ್ದು ಕಿಡ್ನಿ ಹೆಂಗ್ ಅದನ್ನ ಫಿಲ್ಟರ್ ಮಾಡ್ತಾರೆ ನಮ್ಗೆ ಗೊತ್ತಾಗತ್ತಾ? ಇಲ್ಲ. ಲಂಗ್ಸ್ ಹೆಂಗೆ ವರ್ಕ್ ಆಗ್ತಿದೆ, ಇಂಟರ್ನಲ್ಲಿ ಏನೇನ್ ಆಗ್ತಿದೆ ನಮ್ಗೆ ಗೊತ್ತಾಗಲ್ಲ. ಹೌದು. ಬಟ್ ಆದ್ರೂ ನಮ್ಗೆ ಸೌಂಡ್ ಹೀಲಿಂಗ್ ತಗೊಂಡ್ರೆ ಏನೇನ್ ಆಗ್ತಿದೆ ಒಳಗಡೆ ಗೊತ್ತಾಗಲ್ಲ. ಬಟ್ ಸೌಂಡ್ ಹೀಲಿಂಗ್ ತಗೊಂಡ್ ಫಸ್ಟ್ ಎಲ್ಲರೂ ಹೇಳಿದ್ರೆ ತುಂಬಾ ರಿಲ್ಯಾಕ್ಸ್ ಆಯ್ತು. ಅದು ಯಾಕೆ ಆಗ್ತಿದೆ? ಇದೇ ಸೈನ್ಸ್. ಒಳಗಡೆ ಹೀಗೆ ಎಲ್ಲ ಆಗ್ತಿರುತ್ತೆ, ಸೆಲ್ಸ್ ರಿಜುವಿನೇಟ್ ಆಗ್ತಾ ಇರುತ್ತೆ ಅನ್ನೋದು ಕಾರಣ. ವಾವ್, ನೋಡಿದ್ರಲ್ಲ ಎಷ್ಟು ಅಮೇಸಿಂಗ್ ಥಿಂಗ್. ಆಕ್ಚುಲಿ ನಾನು ಇದು ಫಸ್ಟ್ ಟೈಮ್ ನೋಡಿರೋದು. ನಾನು ಬೇರೆ ಕಡೆನೂ ಹೋಗಿದ್ದೆ, ಅಲ್ಲೆಲ್ಲ ಅವರು ಮರಳು ಹಾಕ್ಬಿಟ್ಟು ಸೌಂಡನ್ನ ಈಗ ಮಾಡಿದ್ರೆ ಮರಳದು ಆಕ್ಷನ್ ಎಲ್ಲ ಚೇಂಜ್ ಆಗ್ತಾ ಇತ್ತು. ನಾನು ಒಂದು ವಿಡಿಯೋದಲ್ಲಿ ಕೂಡ ಅದನ್ನ ಅಪ್ಲೋಡ್ ಮಾಡಿದ್ದೀನಿ, ಆರೋವಿಲ್ ವಿಡಿಯೋ. ಬೇಕಾದ್ರೆ ಅದ್ರದ್ದು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹಾಕ್ತೀನಿ, ನೋಡಿ ಬೇಕಾದ್ರೆ. ಅದು ಕೂಡ ಅವರು ಸೌಂಡಿಂದ ಅದು ಮರಳು ಡಿಸೈನ್ ಚೇಂಜ್ ಮಾಡ್ತಾ ಇತ್ತು. ಹೌದು. ಸೊ ಅದನ್ನ ಅದು ಫಸ್ಟ್ ಟೈಮ್ ನೋಡಿದೆ, ಇದನ್ನ ಇವಾಗ ಇದು ಫಸ್ಟ್ ಟೈಮ್ ನೋಡ್ತಾ ಇರೋದು, ಇದು ಇನ್ನೊಂದು. ಸೊ ಏನೆಲ್ಲ ಮಾಡುತ್ತೆ ಸೌಂಡ್ ಕೂಡ ಅಂತ. ಆಮೇಲೆ ನೀವು ಹೇಳಿದಾಗೆ ನೇಚರಲ್ಲೂ ಕೂಡ ಎಷ್ಟೊಂದು ಎಲಿಮೆಂಟ್ಸ್ ಇರುತ್ತೆ. ನೀವು ಸಮುದ್ರದ ನೀರು ಅಂತ ಹೇಳಿದ್ರಲ್ಲ, ಆಕ್ಚುಲಾಗಿ ನಾವು ನೇಚರ್ ಆಲ್ರೆಡಿ ನಮ್ಗೆ ಎಷ್ಟೊಂದು ಹೀಲಿಂಗ್ ಆಟೋಮೆಟಿಕ್ ಆಗಿ ಮಾಡ್ತಾನೆ ಇದೆ, ಫ್ರೀಯಾಗೂ ಮಾಡ್ತಾ ಇದೆ. ಕರೆಕ್ಟ್. ಸೊ ಅದು ಮಳೆ ಸೌಂಡ್ ಎಷ್ಟು ಮೃದುವಾಗಿರುತ್ತೆ ನೋಡೋದಕ್ಕೆ, ಕೇಳಿಸ್ಕೊಳೋದಕ್ಕೆ. ಆ ಸಮುದ್ರದ ಮುಂದೆ ಹೋಗಿ ನಿಂತ್ಕೊಂಡ್ರೆ ಆಟೋಮೆಟಿಕ್ ಆಗಿ ಒಂಥರ ಅದು ನನ್ಗಂತೂ ರೋಮಾಂಚನ ಅನ್ಸುತ್ತೆ. ನಾನು ಅದ್ರ ಮುಂದೆ ಎಷ್ಟು ನಿಂತ್ಕೊಂಡ್ರು ನಿಂತ್ಕೋಬಹುದು ಅಂತ ಅನ್ಸುತ್ತೆ. ಟೈಮ್ ಪಾಸ್ ಆಗೋದು ಗೊತ್ತಾಗೋದಿಲ್ಲ. ಸೊ ಎಷ್ಟೊಂದು ಈ ಥಂಡರ್ ಅಂತ ಅಂದ್ರಿ, ಸೊ ಥಂಡರ್ ಕೂಡ ಅಷ್ಟೇ, ಅದು ಕೂಡ ಹೀಲಿಂಗ್ ಇದ್ರಲ್ಲೇ ಇರುತ್ತೆ ಅಲ್ವಾ? ಸೊ ನೇಚರೇ ಆಕ್ಚುಲ್ ಆಗಿ ಎಷ್ಟೊಂದು ಕೊಡ್ತಾ ಇದೆ, ನಾವು ಅದ್ರದ್ದು ಕಾಪಿ ಮಾಡ್ತಾ ಇದೀವಿ ಒಂದೆಷ್ಟು ಎಲಿಮೆಂಟ್ಸ್ ಅಲ್ವಾ ಇದ್ರೊಳಗೆ ನಾವು. ವೆರಿ ನೈಸ್. ನಾವು ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡಿ ಅದೊಂದು ಎಕ್ಸ್ಪೀರಿಯನ್ಸ್ ನ ಜನರೇಟ್ ಮಾಡ್ತೀವಿ. ಸೊ ಈಗ ಎಲ್ಲಾ ಕಡೆ ನಮ್ಗೆ ಹೀಲಿಂಗ್ ಬೇಕು ಅನ್ಸಿದಾಗ ಮಳೆ ಬರ್ತಿರ್ಬೋದು. ಸೊ ಆತರ ಬಂದಾಗ ಅದನ್ನ ಎಂಜಾಯ್ ಮಾಡಿ, ಡೆಫಿನೆಟ್ಲಿ ನಿಮ್ಗೆ ಹೀಲಿಂಗ್ ಸಿಕ್ಕೇ ಸಿಗುತ್ತೆ. ನಿಮ್ಮ ಹತ್ರ ನೋಡಿದೆ, ಇದೂನು ಇದೆ ಅಲ್ವಾ, ಇದು ಥಂಡರ್ ಸೌಂಡ್ ಮಾಡುತ್ತೆ ಅಂತ, ಇದು ನೋಡಿದೆ ನಾನು. ನೀವು ಇನ್ಸ್ಟ್ರೂಮೆಂಟ್ ಬಗ್ಗೆನೂ ಒಂದ್ ಸ್ವಲ್ಪ ಹೇಳ್ಬೋದು, ಏನೇನಿದೆ ನಿಮ್ಮ ಹತ್ರ ಅಂತ. ಸೊ ಇದನ್ನ ಹೇಗೆ ಮಾಡೋದು? ಇದು ಥಂಡರ್ ಸ್ಟಾರ್ಮ್ ಡ್ರಮ್ ಅಂತ ಹೇಳ್ತಾರೆ. ಇದು ಒಂದು ಗುಡುಗುವಿನ ಶಬ್ದ. ಅನ್ನೋದನ್ನ ಬರ್ಸುತ್ತೆ. ಇದನ್ನ ನಾವು ಸೌಂಡ್ ಬಾತ್ ಅಲ್ಲಿ ಯೂಸ್ ಮಾಡ್ತೀವಿ. ಆಮೇಲೆ ಒಂದು ಸ್ಪೇಸ್ ಕ್ಲೆನ್ಸಿಂಗ್ ಅಂತ ಹೇಳ್ತೀವಿ. ಈಗ ಇರೋ ಜಾಗದಲ್ಲೂ ನಾವು ಕೆಲವೊಮ್ಮೆ ಕ್ಲೀನಿಂಗ್ ಮಾಡ್ಬೇಕಾಗುತ್ತೆ, ಎನರ್ಜಿ ಕ್ಲೀನಿಂಗ್ ಅಂತ ಹೇಳ್ತಾರೆ. ಈಗ ದೇವಸ್ಥಾನದಲ್ಲಿ ಒಳ್ಳೆ ಹೈ ಎನರ್ಜಿ ಇರುತ್ತೆ, ಯಾಕಂದ್ರೆ ಅಲ್ಲಿ ಬೆಲ್ಸ್, ಗಂಟೆಗಳು, ಮಂತ್ರಗಳು ಎಲ್ಲ ನಡೀತಾನೆ ಇರುತ್ತೆ. ಆಮೇಲೆ ನಾವು ಬಂದಾಗ ಮನುಷ್ಯನ ಇಂಟೆನ್ಷನ್ ಪ್ಯೂರ್ ಆಗ್ತಾ ಹೋಗುತ್ತೆ. ಬಿಕಾಸ್ ನಾವು ಅದನ್ನ ನೋಡ್ತಾ ಇರ್ತೀವಿ, ಅದು ಆ ಡಿವೈನ್ ಎಕ್ಸ್ಪೀರಿಯನ್ಸ್ ನ ಒಳಗಡೆ ಹೇಳ್ಕೊಳ್ತಾ ಇರ್ತೀವಿ. ಅದಕ್ಕೆ ಅದು ಎನರ್ಜಿ ಸ್ಪೇಸ್ ಕ್ಲೆನ್ಸ್ ಆಗುತ್ತೆ. ಕೆಲವುದು ಮನೆಗಳು ನೋಡಿರ್ಬೋದು, ಯಾರಾದ್ರೂ ಹುಷಾರಿಲ್ದಿರೋರು, ಎಸ್ಪೆಷಲಿ ತುಂಬಾ ದಿನದಿಂದ ಹುಷಾರಿಲ್ದಿರೋರು, ಅಥವಾ ತುಂಬಾ ದಿನದಿಂದ ಮನೆ ಯೂಸ್ ಮಾಡದೇ ಇರ್ಬೋದು, ಅಥವಾ ಆಫೀಸಲ್ಲಿ ಏನೋ ಒಂದು ಫೈನಾನ್ಷಿಯಲ್ ಇಶ್ಯೂ ಇರ್ಬೋದು, ಅದೆಲ್ಲ ಎನರ್ಜಿನೂ ನಮ್ಗೆ ಸ್ಪೇಸ್ ಇಂದ ಅದು ಮ್ಯಾಟರ್ ಆಗುತ್ತೆ. ಸೊ ಆಗ ಸ್ಪೇಸ್ ಕ್ಲೆನ್ಸಿಂಗ್ ಅಂತಾನು ನಾವು ಸೌಂಡ್ ಹೀಲಿಂಗ್ ಅಲ್ಲಿ ಮಾಡ್ಬೋದು. ನಾಟ್ ಜಸ್ಟ್ ಬರೀ ನಮ್ಮ ಬಾಡಿ ಎಲಿಮೆಂಟ್ಸ್ ಅಲ್ಲ,
ಸ್ಪೇಸ್ ಕ್ಲೆನ್ಸಿಂಗ್ ಅನ್ನೋದು ಜಾಗಕ್ಕೂ ಕೂಡ ನೀವು ಕ್ಲೀನ್ ಮಾಡಬಹುದು ಈ ಸೌಂಡ್ ಹೀಲಿಂಗ್ ಇಂದ ಅಂತ ಹೇಳ್ತೀರಾ. ಹೌದು. ಅಮೇಜಿಂಗ್. ಈ ತರದ್ದು ಜಾಸ್ತಿ ಶಬ್ದ ಬರುವಂತದ್ದು ಇನ್ಸ್ಟ್ರೂಮೆಂಟ್ಸ್ ಇದೆಲ್ಲ, ಇದು ಗಾಂಗ್ ಇದೆಲ್ಲ ನಮ್ಗೆ ಏನಾಗುತ್ತೆ, ಆ ಎನರ್ಜಿ ಎಲ್ಲೆಲ್ಲಿ ಸ್ಟಾಗ್ನೆಂಟ್ ಆಗಿರುತ್ತೆ ಅದನ್ನ ಫ್ಲೋ ಮಾಡಿಸುತ್ತೆ. ಸೊ ಆಟೋಮೆಟಿಕ್ ಆದಂತ ಕಿಟಕಿ ಓಪನ್ ಮಾಡ್ದಂಗೆ ಒಂದ್ ಗಾಳಿ ಆಡುತ್ತೆ, ಹಂಗೆ ಬಂದು ಎಬ್ಬಸ್ದಾಗ ಎನರ್ಜಿ ಫ್ಲೋ ಆಗುತ್ತೆ, ಮೂವ್ ಆಗುತ್ತೆ, ಅಲ್ಲಾಡುತ್ತೆ ಅಂತ ಹೇಳ್ಬೋದು. ಇದ್ರಿಂದ ಮ್ಯಾಟರ್ ಆಗೋದು ಆ ಹೀಲರಿನ ಇಂಟೆನ್ಷನ್ ಇಂದ ಇದು ವರ್ಕ್ ಆಗೋದು. ಇದು ಎಲ್ಲಾನು ವಸ್ತುಗಳು, ಈಗ ಕ್ರಿಸ್ಟಲ್ಸ್ ವಸ್ತುಗಳು, ಅದಾಗೆ ಅದಕ್ಕೆ ಏನು ಪ್ರಾಪರ್ಟಿ ಇಲ್ಲ. ಬಟ್ ನಾವು ಆಸ್ ಅ ಹೀಲರ್ ಅದಕ್ಕೆ ಇಂಟೆನ್ಷನ್, ಫೋಕಸ್ಡ್ ಇಂಟೆನ್ಷನ್ ಹಾಕಿದಾಗ ಅದ್ರದ್ದೇ ಒಂದು ಮ್ಯಾಜಿಕಲ್ ಇದು ಕ್ರಿಯೇಟ್ ಮಾಡುತ್ತೆ. ಹಾಗೆ ಸೌಂಡ್ ಇನ್ಸ್ಟ್ರೂಮೆಂಟ್ಸ್. ಸೊ ಇದು ವಸ್ತು ನೀವೆಲ್ಲ ಎಲ್ಲಿ ತಗೊಂಡ್ರಿ ಇದನ್ನೆಲ್ಲ? ಸೊ ನಾನು ಇನ್ಸ್ಟಿಟ್ಯೂಟ್ ಆಫ್ ಸೌಂಡ್ ಹೀಲಿಂಗ್ ಅಲ್ಲಿ ಸರ್ಟಿಫಿಕೇಶನ್ ಮಾಡ್ಕೊಂಡಿರೋದು. ನಿಮ್ದು ಕೋರ್ಸ್ ಆಗಿದೆ ಅಂತ ಹೇಳಿದ್ರಲ್ವಾ, ಯಾವ ತರದ ಕೋರ್ಸ್ ಕಂಪ್ಲೀಟ್ ಮಾಡಿದ್ರಿ ನೀವು? ಅದು ಸರ್ಟಿಫೈಡ್ ಸೌಂಡ್ ಹೀಲರ್ ಕೋರ್ಸ್. ಸೊ ನಮ್ಗೆ 2 ದಿನದ್ದು ರೆಸಿಡೆನ್ಶಿಯಲ್ ಕೋರ್ಸ್ ಇತ್ತು. ಪಿರಮಿಡ್ ವ್ಯಾಲಿ ಮೊದಲೇ ಎನರ್ಜೆಟಿಕ್ ಸ್ಪೇಸ್ ಅದು. ಆಮೇಲೆ ವೈಶಾಲಿ ಮ್ಯಾಮ್ ಮತ್ತೆ ಡಾಕ್ಟರ್ ಸಂದೀಪ್ ಜ್ಯೋತ್ ಅಂತ ಅವರಿಬ್ರದ್ದು ಇದು ಇನ್ಸ್ಟಿಟ್ಯೂಟ್ ಆಫ್ ಸೌಂಡ್ ಹೀಲಿಂಗ್. ಸೊ ಇದ್ರಲ್ಲಿ ಅವರು ನಮ್ಗೆ ತುಂಬಾ ಪ್ರೋಟೋಕಾಲ್ಸ್ ಹೇಳ್ಕೊಟ್ರು. ಸೆಲ್ಫ್ ಹೀಲಿಂಗ್ ಪ್ರೋಟೋಕಾಲ್ಸ್, ಸ್ಪೇಸ್ ಕ್ಲೆನ್ಸಿಂಗ್ ಪ್ರೋಟೋಕಾಲ್ಸ್, ಆಮೇಲೆ ಬೇರೆಯವ್ರಿಗೆ ಹೆಂಗೆ ಏಲ್ಮೆಂಟ್ ಹೀಲ್ ಮಾಡೋದು, ಸ್ಪೆಸಿಫಿಕ್ ಪ್ರೋಟೋಕಾಲ್ಸ್, ಸೆಲ್ ಡಿಟಾಕ್ಸ್, ಆಮೇಲೆ ಬ್ರೈನ್ ಎಂಟ್ರೈನ್ಮೆಂಟ್, ಆಮೇಲೆ ಸೌಂಡ್ ಬಾತ್, ಇದೆಲ್ಲಾನು ನಮ್ಗೆ 2 days ಕೋರ್ಸ್ ಅಲ್ಲಿ ಹೇಳ್ಕೊಟ್ಟಿದ್ದಾರೆ. ಸೊ ಅದು ಆ ಸ್ಪೆಸಿಫಿಕ್ ಪ್ರೋಟೋಕಾಲ್, ಇದೇ ಬೌಲ್ ಉಪಯೋಗಿಸ್ಬೇಕು, ಇದೇ ಇಂಟೆನ್ಸಿಟಿಯಿಂದ ಅದನ್ನ ಹೊಡಿಬೇಕು, ಆಮೇಲೆ ಅದನ್ನ ಯಾವ ಆರ್ಗನ್ಸ್ ಮೇಲೆ ಅದನ್ನ ಮಾಡ್ಬೇಕು ಅನ್ನೋದು ನಮ್ಗೆ ಒಂದು ಅವ್ರು ನಾಲೆಜ್ ಕೊಟ್ಟಿದ್ದಾರೆ. ಪ್ರೋಟೋಕಾಲ್ಸ್ ಮುಖಾಂತರವಾಗಿ ನಾಲೆಜ್ ಕೊಟ್ಟಿದ್ದಾರೆ. ಸೊ ನಾನು ಕೆಲವು ಬೌಲ್ಸ್ ಎಲ್ಲ ಅಲ್ಲಿಂದಾನೆ ತಗೊಂಡೆ. ಒರಿಜಿನಲ್ ಬೌಲ್ಸ್ ನಂದಿರದೆ ಅಲ್ಲಿಂದ ಅವ್ರ ಹತ್ರ ತಗೊಂಡೆ. ಆಮೇಲೆ ಸೌಂಡ್ ಹೀಲರ್ ಆದ್ಮೇಲೆ ಇನ್ಸ್ಟ್ರೂಮೆಂಟ್ ಅಂತೂ ಬೇಕೇ ಬೇಕನ್ಸುತ್ತೆ, ಎಷ್ಟಿದ್ರು ಸಾಕಾಗೋದಿಲ್ಲ. ಯಾಕಂದ್ರೆ ಅದು ಒಂದೊಂದು ಇನ್ಸ್ಟ್ರೂಮೆಂಟ್ ಒಂದೊಂದು ಪ್ರಾಪರ್ಟಿ ಇರುತ್ತೆ. ಸೊ ನಾವು ಅದು ನಮಗೂ ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳೋಕೆ ಮತ್ತೆ ಬೇರೆಯವ್ರಿಗೂ ಹೀಲಿಂಗ್ ಒಳ್ಳೆ ಇನ್ನೂ ಎಕ್ಸ್ಪೀರಿಯನ್ಸ್ ಕೊಡ್ಬೇಕು ಅಂದಾಗ ಆ ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿ ಏನ್ ಎಮಿಟ್ ಮಾಡುತ್ತೆ ಅದನ್ನ ಹುಡ್ಕೊಂಡು ಹೋಗ್ತೀವಿ. ಆಸ್ ಅ ಸೌಂಡ್ ಹೀಲರ್ ಎಲ್ಲರದು ಅದೇ ಇರುತ್ತೆ. ಸೊ ಇದು ಓಷನ್ ಡ್ರಮ್ ಅಂತ ಹೇಳ್ತಾರೆ. ನಾನು ಇದನ್ನ ಇದು ಗಾಂಗ್ ಅಂತ ಹೇಳ್ತಾರೆ. ಇದು ನಮ್ದು ಜಾಗಟೆ ಇದೆಯಲ್ಲ ಅದ್ರ ದೊಡ್ಡ ವರ್ಷನ್. ಸೊ ಅದ್ರದ್ದೇ ಬೇರೆ ತರ ಹೀಲಿಂಗ್ ಪ್ರಾಪರ್ಟಿ, ಅದು ಸ್ಪಿರಿಚುವಲ್ ಲೆವೆಲ್ ಅಲ್ಲೂ ನಾವು ಯೂಸ್ ಮಾಡ್ತೀವಿ. ಇದು ಓಷನ್ ತರ ನಮ್ಗೆ ಅಲೆಗಳ ತರ ಶಬ್ದ ಬರುತ್ತೆ, ಆ ತರದ್ದು ಯೂಸ್ ಮಾಡ್ತೀವಿ. ಸೊ ಇದು ಗ್ರೌಂಡಿಂಗ್ಗೂ ಯೂಸ್ ಮಾಡ್ತೀವಿ. ಇದನ್ನ ನಾನು ಸರ್ವೇದ ಇಂದ ತಗೊಂಡಿದ್ದೀನಿ. ಸರ್ವೇದ ಅವ್ರದ್ದು ಆನ್ಲೈನ್ ವೆಬ್ಸೈಟ್ ತುಂಬಾ ಚೆನ್ನಾಗಿದೆ ಕಲೆಕ್ಷನ್. ಆಮೇಲೆ ಈ ತರ ಆ ಒಂದು ಬೌಲ್ ಇದೆ, ಇದು ರಿಮ್ಮಿಂಗ್ ಬೌಲ್ ಅಂತ ಹೇಳ್ತಾರೆ. ಇದು ಅಲ್ಯೂಮಿನಿಯಂ ಇಂದ ಮಾಡ್ತಾರೆ. ಒಂದೊಂದು ಮೆಟಲ್ ಒಂದೊಂದು ಇದ್ರಲ್ಲಿ ಯೂಸ್ ಮಾಡಿರ್ತಾರೆ. ಸೊ ಈ ರಿಮ್ಮಿಂಗ್ ಬೌಲ್ ಅಲ್ಲಿ ಏನಾಗುತ್ತೆ ಅಂದ್ರೆ ಇದು ಎಫೆಕ್ಟ್ ಇದ್ರದ್ದು ಡಿಫ್ರೆನ್ಸ್. ಇದನ್ನ ರಿಮ್ಮಿಂಗ್ ನೋಡ್ತಾರಲ್ಲ, ಹೌದು. ಈಗ ಇದ್ರದ್ದು ಚೇಂಜ್ ನೋಡಿ ಹೇಗೆ ಅಂತ. ಒಂದೊಂದು ಇದು ತುಂಬಾ ಡಿಫ್ರೆಂಟ್ ಆಗಿತ್ತು, ಇದು ಬೇರೆ ತರ ಇತ್ತು. ಐ ಕ್ಯಾನ್ ಫೀಲ್ ದಟ್. ಅದು ಕೇಳಿದ್ರೆ ಕ್ಲೀನ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಗೊತ್ತಾಗುತ್ತೆ. ಇದು ಫುಲ್ ಒಂಥರ ಫುಲ್ ರೂಮಿಗೆ ಹಬ್ಕೊಂತು ಅಂತ ಅನ್ಸುತ್ತೆ. ಅದು ಸೌಂಡ್ ಇದೆಯಲ್ಲ, ಶಬ್ದ ತುಂಬಾ ಡಿಫ್ರೆಂಟ್ ಆಗಿತ್ತು ಅಂತ ಹೇಳ್ಬೋದು. ಸೊ ಹಾಗೇನೆ ಒಂದೊಂದು ಇನ್ಸ್ಟ್ರೂಮೆಂಟ್ಸ್ ಹಾಗೇನೆ. ಇನ್ನೊಂದು ಇದು ಸ್ವರಂ ಅನ್ನೋರು ಆರೋವಿಲಾ ಅಲ್ಲಿ ಅವ್ರದ್ದು ಇದೆ, ಇದು ಸೌಂಡ್ ಇನ್ಸ್ಟ್ರೂಮೆಂಟ್ಸ್ ಇದೆ. ಸೊ ಇದು ಪಲ್ಸ್ ಟ್ಯೂಬ್ ಅಂತ ಹೇಳ್ತಾರೆ. ಇದು ಇನ್ನೊಂದ್ ತರ ವೈಟ್ ಇನ್ಸ್ಟ್ರೂಮೆಂಟ್ಸ್. ಇದು ಬೇರೆ ಬೇರೆ ಒಂದೇ ಇನ್ಸ್ಟ್ರೂಮೆಂಟ್ ಅಲ್ಲಿ ಬೇರೆ ಬೇರೆ ತರ ಸೌಂಡ್ ಮಾಡ್ಬೋದು. ನೋಡೋಣ. ಇದು ಕ್ಲಾಕ್ ವೈಸ್ ಇರುತ್ತೆ, ಆಂಟಿ ಕ್ಲಾಕ್ ವೈಸ್. ಸೊ ಇದನ್ನ ನಾವು ನಿಂತ್ಕೊಂಡು ಮಾಡ್ತೀವಿ. ನಿಂತ್ಕೊಂಡು ಮಾಡಿದಾಗ ಇದಿನ್ನೂ ವೈಬ್ರೇಷನ್ ಕೇಳುತ್ತೆ. ಇನ್ನೂ ಕೇಳಿಸ್ತಾನೆ ಇದೆ. ಫೋರ್ಕ್, ಟ್ಯೂನಿಂಗ್ ಫೋರ್ಕ್ ಹೀಗೆ ಮಾಡೋದು. ಟ್ಯೂನಿಂಗ್ ಫೋರ್ಕ್ ನಾವು ಸೌಂಡ್ ಹೀಲಿಂಗ್ ಯೂಸ್ ಮಾಡ್ತೀವಿ. ಆ ತರದ್ದು ಒಂದು ಇನ್ಸ್ಟ್ರೂಮೆಂಟ್. ಸೊ ನೈಸ್ ಇನ್ಸ್ಟ್ರೂಮೆಂಟ್ ಅವ್ರ ಹತ್ರ ಇದೆ ನೋಡಿ. ನಾನು ಇದನ್ನ ನೋಡಿದೆ, ತಾಳ ಅಂತೀವಿ ನಮ್ಮ ಹತ್ರ, ಎಲ್ಲರ ಹತ್ರನೂ ಇರುತ್ತೆ ತಾಳ. ಸೊ ತಾಳ ಕೂಡ ನೋಡಿ, ಆಕ್ಚುಲ್ ಆಗಿ ನಮ್ ಕಲ್ಚರಲ್ಲಿ ಎಷ್ಟೊಂದು ಇರುತ್ತೆ, ನಾವು ಅದು ಗೊತ್ತೇ ಇಲ್ಲ. ನೀವು ಇದ್ರ ಬಗ್ಗೆನೂ ಹೇಳ್ತಾ ಇದ್ರಿ. ಒಂದು ಬೆಲ್ಲು ಗಂಟೆ ಇದೆ ಅಲ್ವಾ, ಇದು ದೇವ್ರ ಮನೆಯಲ್ಲಿ ದೇವಸ್ಥಾನದಲ್ಲಿ ಇರುತ್ತೆ. ಇದು ಜಸ್ಟ್ ಹಿಂಗ್ ಬಾರಿಸೋದು ಅಷ್ಟೇ ಅಲ್ಲ,
ಇವ್ರು ಹೇಳ್ತಾ ಇದ್ರು, ಇದನ್ನ ಎಕ್ಸ್ಪ್ಲೈನ್ ಮಾಡ್ತೀರಾ ಇವ್ರಿಗೂ ಕೂಡ ಹೇಗೆ ಅದು ಅಂತ? ಅದ್ರ ಕೆಳಗೆ ನಿಂತ್ಕೋಬೇಕು ಅಂತೆಲ್ಲ ಹೇಳಿದ್ರಿ. ಅದು ನನ್ಗೆ ಇಂಟ್ರೆಸ್ಟಿಂಗ್ ಆಗಿದೆ, ಅದು ನೀವು ಕೂಡ ತಿಳ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಸೊ ನಾವ್ ಯೂಶಲಿ ಏನಾಗುತ್ತೆ, ಇದು ಗಂಟೆ ಇಟ್ಟಿರ್ತಾರೆ ದೇವಸ್ಥಾನದಲ್ಲಿ, ನಾವು ದೇವ್ರನ್ನ ನೋಡ್ಕೊಂಡು ಇದ್ ಬಾರ್ಸ್ಕೊಂಡು ಮುಂದೆ ಕೊಟ್ಟೋಗ್ತಾ ಇರ್ತೀವಿ. ಎಲ್ಲರೂ ಅದೇ ಪ್ರಾಕ್ಟೀಸ್. ಎಲ್ಲರ ಅರ್ಜೆಂಟ್ ಲೈನ್ ಮುಂದೆ ಹೋಗ್ಬಿಡ್ತೀವಿ. ಅದ್ ಆಕ್ಚುಲ್ ಇದ್ರದ್ದು ಎಫೆಕ್ಟ್ ನಮ್ ಬಾಡಿಗೆ ಗೊತ್ತಾಗ್ಬೇಕು ಅಂದ್ರೆ ಏನ್ ಮಾಡ್ಬೇಕಂದ್ರೆ, ಇದನ್ನ ಒಂದ್ಸತಿ ಗಂಟೆ ಬಾರಿಸ್ಬಿಟ್ಟು ನಾವ್ ಇದ್ರ ಕೆಳಗಡೆ ನಿಂತ್ಕೊಳ್ಬೇಕು. ಅಲ್ಲೆಲ್ಲೋ ಇರುತ್ತೆ ಕೆಲವೊಮ್ಮೆ, ಏನು ಮಾಡಕ್ ಆಗೋದಿಲ್ಲ. ಆದಷ್ಟು ಅದ್ರ ಹತ್ರದಲ್ಲಿ ಇರೋ ಹಾಗೆ ನಿಂತ್ಕೊಳ್ಳಿ. ನಿಂತ್ಕೊಂಡು ಒಂದ್ಸತಿ ಅಥವಾ 2 ಸತಿ ನಿಮ್ಗೆ ಎಷ್ಟು ಮನ್ಸು ಬರುತ್ತೋ, 1, 2, 3 ಮಾಡ್ತಾರೆ ಕೆಲವರು. ಮಾಡಿ ಅದ್ರ ಕೆಳಗಡೆನೆ ಸ್ವಲ್ಪ ಹೊತ್ತು ನಿಂತ್ಕೊಳ್ಳಿ. ನೀವು ಅದನ್ನ ವೈಬ್ರೇಷನ್ಸ್ ನ ನೀವು ಶಿರದಿಂದ ಅಬ್ಸರ್ವ್ ಮಾಡಿ. ಅದು ಗೊತ್ತಾಗತ್ತೆ. ಅದು ನಿಮ್ದು ಇಲ್ಲಿಂದ ನಿಮ್ದು ಸಹಸ್ರಾರ ಚಕ್ರ ಅಂತ ಹೇಳ್ತೀವಿ, ಕ್ರೌನ್ ತಲೆ ಮೇಲ್ಗಡೆ, ಅಲ್ಲಿಂದ ಅದು ಫುಲ್ ಬಾಡಿಗೆ ವೈಬ್ರೇಷನ್ಸ್. ಸೊ ನಮ್ ಡಿವೈನ್ ಕಾಸ್ಮಿಕ್ ಎನರ್ಜಿ ಏನೇ ಇದೆ ಅದೆಲ್ಲ ನಾವು ನಮ್ ಸಹಸ್ರಾರ ಚಕ್ರದಿಂದಾನೇ ನಾವು ತಗೊಳ್ತಾ ಇರ್ತೀವಿ. ಸೊ ನಮ್ ಕಲ್ಚರಲ್ಲೇ ಸನಾತನ ಧರ್ಮದಲ್ಲಿ ಏನ್ ಬಂದಿದೆ ಅಂದ್ರೆ, ಈ ತರದ ಸೌಂಡ್ ಹೀಲಿಂಗ್ ಇನ್ಸ್ಟ್ರೂಮೆಂಟ್ಸ್, ನಮ್ಗೆ ಅದು ಹೀಲ್ ಆಗತ್ತೆ ನಮ್ಗೆ ಗೊತ್ತೇ ಇಲ್ಲ, ಶಾಸ್ತ್ರ ಅಂತ ಮಾಡ್ತೀವಿ ಅಷ್ಟೇ. ಸೊ ಇದು ಮಾಡಿದಾಗ ಆಟೋಮೆಟಿಕ್ ಆಗಿ ಡೈಲಿ ದೇವಸ್ಥಾನಕ್ಕೆ ಅದಕ್ಕೆ ಹೋಗಿ ಅಂತ ಹೇಳ್ತಾ ಇದ್ದದ್ದು. ಸೊ ಡೈಲಿ ನಾವು ಎನರ್ಜೈಸ್ ಮಾಡ್ಕೊಂಡು ನಮ್ ಕೆಲಸಗಳೆಲ್ಲ ನಾವು ಮಾಡ್ಕೊಳ್ಬೋದು. ಸೊ ಹಾಗೆ ಇದು ಈ ತರದ್ದು ಒಂದು ವೆರಿ ನೈಸ್. ಆಕ್ಚುಲಿ ಎಷ್ಟೊಂದು ನಮ್ಗೆ ಗೊತ್ತಿರೋದಿಲ್ಲ ಯಾಕೆ ಮಾಡ್ತಾ ಇದ್ದಾರೆ ಅಂತ. ಅದೊಂದು ಪರ್ಪಸ್ ಕರೆಕ್ಟ್ ಆಗಿ ಗೊತ್ತಾಯ್ತು ಅಂದ್ರೆ ಅದನ್ನ ಕಂಟಿನ್ಯೂ ಕೂಡ ಮಾಡಬಹುದು. ಆಕ್ಚುಲಿ ತಪ್ಪೇನಿಲ್ಲ. ಆಮೇಲೆ ತಾಳನು ಅಷ್ಟೇ, ಇದನ್ನ ನಾವು ಅಟೆನ್ಷನ್ ಟು ಪ್ರೆಸೆಂಟ್ ಮೂಮೆಂಟ್, ಈಗಿನ ಕ್ಷಣಕ್ಕೆ ನಮ್ಮ ಮೈಂಡ್ ಅನ್ನ ತಗೊಂಡ್ ಬರ್ಬೇಕು ಅನ್ನೋದಕ್ಕೆ ತಾಳ ಯೂಸ್ ಮಾಡೋದು. ಸೊ ಇದು ಬಾರಿಸಿದ ತಕ್ಷಣ ನಮ್ಗೆ ಒಂದು ಎಫೆಕ್ಟ್ ಗೊತ್ತಾಗುತ್ತೆ. ನಾವು ಏನೇನೋ ಯೋಚನೆ ಮಾಡ್ತಾ ಇರೋದೆಲ್ಲ ಯೋಚನೆಗಳು ಇದಕ್ಕೆ ಬಂದು ಫೋಕಸ್ ಆಗುತ್ತೆ. ಸೊ ಭಜನೆ ಮಾಡುವಾಗ ನಾವು ತಾಳ ಯೂಸ್ ಮಾಡ್ತೀವಿ. ಹೌದು. ಸೊ ಅಲ್ಲಿಗೆ ಬರ್ಲಿಕ್ಕೆ ಅಲ್ವಾ? ನಮ್ದು ಅಟೆನ್ಷನ್ ಬೇರೆ ಕಡೆ ಬೇಡ, ಭಜನೆಯಲ್ಲಿ ಬರ್ಲಿ. ಭಜನೆಯಲ್ಲೂ ನಾವು ಮಂತ್ರಗಳು ಹೇಳ್ತೀವಲ್ಲ, ಸ್ತೋತ್ರಗಳು ಹೇಳ್ತೀವಿ, ಅದನ್ನು ಸೌಂಡ್ ಹೀಲಿಂಗ್. ನಮ್ದು ಓನ್ ವಾಯ್ಸೇ ನಮ್ಗೆ ಒಂದು ಸೌಂಡ್ ಹೀಲಿಂಗ್ ಕೊಡುತ್ತೆ. ಆಮೇಲೆ ಹೇಳ್ದಂಗೆ ಓಂ ಚಾಂಟಿಂಗ್, ಓಂ ಅಂತ ಹೇಳೋದು ಯೂನಿವರ್ಸಲ್ ಸೌಂಡ್. ಯೂನಿವರ್ಸ್ ಎಕ್ಸಿಸ್ಟ್ ಇರೋದೇ ಓಂ ಅನ್ನೋ ಶಬ್ದದಿಂದ. ಕೆಲವರು ಔಂ ಅಂತಾರೆ, ಕೆಲವರು ಓಂ ಅಂತಾರೆ, ಬೇರೆ ಬೇರೆ ವೆರೈಟೀಸ್ ಇದೆ. ಅದು ಕೂಡ ಹೀಲಿಂಗ್ ಅಂತಾನೆ ಹೇಳ್ತೀರಾ? ಖಂಡಿತ. ಆಮೇಲೆ ಇದೆಲ್ಲ ನೀವು ಮನೇಲೆ ಮಾಡ್ಕೋಬಹುದು. ಈಗ ಇದು ಬೌಲ್ಗಳಿಲ್ಲ, ಇವಾಗ ನಮ್ಮ ಹತ್ರ ಇಲ್ಲ ಅಂತ ಅನ್ಕೊಳ್ಳಿ, ಯಾವ ವಸ್ತು ಇಲ್ಲ, ನಾವೇನ್ ಮಾಡ್ಬೇಕು ಅಲ್ವಾ? ಸೊ ಇದು ದೇವ್ರ ಮನೆ ವಸ್ತುಗಳನ್ನು ನಾವು ಯೂಸ್ ಮಾಡ್ಕೋಬಹುದು. ಅದ್ರ ಜೊತೆಗೆ ಇನ್ನು ಯಾವ ತರದ ನಾವು ಯೂಸ್ ಮಾಡ್ಕೋಬಹುದು ಅಂತ ಹೇಳಿ, ಇನ್ನೊಂದು ಓಂ ಹೇಳದ್ನಲ್ಲ, ಅದು ಒಂದು ಚಾಂಟಿಂಗ್ ಮಿನಿಮಮ್ ನೀವು 21 ಸತಿ ಮಾಡ್ಬೋದು. ಅವಾಗ ನಿಮ್ಗೆ ಅದ್ರ ಎಫೆಕ್ಟ್ ಗೊತ್ತಾಗುತ್ತೆ. ಅದು ಹೇಳೋದು ರೀತಿನೂ ಇದೆ. ಸೊ ಈಗೆಲ್ಲರೂ ಓಂ ಅಂತ ಯೂಶಲಿ ಹೇಳೋರು ಎಲ್ಲ ಹಾಗೇನೆ. ಬಟ್ ಅದು ಹೇಗಿರ್ಬೇಕಂದ್ರೆ, ಫಸ್ಟ್ ಓಂ ಅನ್ನೋದನ್ನು ಆ ಉ ಮ 3 ಅಕ್ಷರಗಳಿಂದ ಆಗಿರೋದು ಅದೊಂದು ಪದ. ಫಸ್ಟ್ ನಾವು ಅಂತ ಹೇಳ್ಕೊಂಡು ಮ ಕಾರ ಇದೆಯಲ್ಲ, ಮ ಅನ್ನೋದನ್ನ ಜಾಸ್ತಿ ಮಾಡಿ ದೀರ್ಘವಾಗಿ ಎಳಿಬೇಕು. ದೀರ್ಘವಾಗಿ ಸೊ ಅವಾಗ ಅಂತ ಸ್ಟಾಪ್ ಆಗತ್ತಲ್ಲ, ಆವಾಗ ನಿಮ್ಗೆ ಇಲ್ಲಿಂದ ವೈಬ್ರೇಷನ್ಸ್ ಗೊತ್ತಾಗುತ್ತೆ. ಒಂದ್ಸತಿ ಟ್ರೈ ಮಾಡೋಣ. ಸೊ ಒಂದ್ಸತಿ ಟ್ರೈ ಮಾಡಿ ನೋಡೋಣವಾ? ಹಾಗಾದ್ರೆ ಓಕೆ, ನೀವು ಕೂಡ ಎಲ್ಲರೂ ಟ್ರೈ ಮಾಡಿ ನಮ್ ಜೊತೆಗೆ. ಇವಾಗ್ಲೇನೆ 1 ನಿಮಿಷನೇ ಕಣ್ ಮುಚ್ಕೊಂಡು, ಹಾಗೇನೆ ಕಣ್ ಮುಚ್ಕೊಂಡ್ರೆ ಸ್ವಲ್ಪ ಪವರ್ ಸ್ಟ್ರಾಂಗ್ ಆಗಿರುತ್ತೆ ಅಲ್ವಾ? ನಮ್ ಫೋಕಸ್ ಅಲ್ಲಿ ಇರುತ್ತೆ, ಎಲ್ಲೋ ಇರೋದಿಲ್ಲ. ಸೊ ಕಣ್ ಮುಚ್ಕೊಳ್ಳಿ, ನೀವು ಕೂಡ 1 ಸೆಕೆಂಡ್ ಟ್ರೈ ಮಾಡೋಣ ಅಂತ ಹೇಳಿ. ಹಾಗೆ ಕಣ್ ಮುಚ್ಕೊಂಡು ಕಂಫರ್ಟೇಬಲ್ ಆಗಿ ಕೂತ್ಕೊಳ್ಳಿ. ಎಲ್ಲಿದ್ದೀರಾ ಅಲ್ಲೇ ಕೂತ್ಕೊಳ್ಳಿ, ಪರವಾಗಿಲ್ಲ. ಕಾರ್ ಓಡಿಸ್ತಾ ಇದ್ರೆ ಕಣ್ ಮುಚ್ಚಬೇಡಿ. ಇವಾಗ ಉಸಿರು ತೆಕ್ಕೊಂಡು ಉಸಿರು ಬಿಡ್ತಾ ಓಂ ಅಂತ ಹೇಳೋಣ. ಓಕೆನಾ? ಇನ್ಹೇಲ್ ನಿಮ್ಗೆ ಯಾವಾಗ ಅನ್ಸುತ್ತೆ ನಿಧಾನಕ್ಕೆ ಕಣ್ಣನ್ನ ಬಿಡ್ಬೋದು. ಸೊ ನೀವು
ಮಕಾರ ಅಂದಾಗ ನಿಮ್ಗೆ ಏನ್ ಫೀಲ್ ಆಯ್ತು? ಮಾಕಾರ ಅಂದಾಗೇನೆ ಅದು ಆ್ಯಕ್ಚುಯಲ್ ಆಗಿ ನನಗೆ ಆ ವೈಬ್ರೇಷನ್ನು ಫೀಲ್ ಆಗಿದ್ದದು. ಅಂತೀವಲ್ಲ ಆ ಥರ ಬಾಡಿಯಲ್ಲಿ ನನಗೆ ನರ್ವ್ಸ್ ಎಲ್ಲ ಇದೆಯಲ್ಲ, ಇಲ್ಲಿ ಕಾಲು ತನಕನೂ ನನಗೆ ಫೀಲ್ ಆಗುತ್ತೆ. ಸಡನ್ನಾಗಿ ಗೊತ್ತಿಲ್ಲ, ನನಗೆ ಕಾಲಲ್ಲೆಲ್ಲ ನನಗೆ ಐ ಕ್ಯಾನ್ ಫೀಲ್ ದಟ್ ಅಂತ ಹೇಳ್ತೀವಲ್ಲ. ಹೌದು. ಆಮೇಲೆ ಆ ಸೌಂಡ್ ಬಂದಾಗ ಒಂಥರ ಸಡನ್ನಾಗೆ ಸ್ಟಿಲ್ ಆಗೋಯ್ತು ಎಲ್ಲದೂ. ಯಾವುದೇ ಯೋಚನೆನೂ ಆಗಲಿ ಎಲ್ಲನೂ ಆಗಲಿ, ಅದು ಇಬ್ಬರು ಮಾಡಿದಾಗ ಇನ್ನೂ ಜಾಸ್ತಿ ಅನ್ನಿಸ್ತು. ನಾನು ಒಬ್ಬಳೇ ಮಾಡಿದಾಗ ನೀವು ಜೊತೆಗೆ ಮಾಡಿದ್ನಲ್ಲ, ಆ ಸೌಂಡೇ ಡಿಫ್ರೆಂಟ್ ಅನ್ನಿಸ್ತು ನನಗೆ. ಸೊ ಅದಕ್ಕೆ ಮಾಸಾಗಿ ಮಾಡಿದಾಗೂ ಎಷ್ಟು ಪವರ್ ಇರುತ್ತೆ ಅಂತ ಹೇಳ್ತೀವಲ್ಲ, ಅದು ನಿಜನೇ ಅದು. ಅದನ್ನ ಕಲೆಕ್ಟಿವ್ ಕಾನ್ಶಿಯಸ್ನೆಸ್ ಅಂತೀವಿ. ಒಬ್ರು ಮಾಡಕ್ಕಿಂತ ಇನ್ನು ಜಾಸ್ತಿ ಜನ ಸೇರ್ಕೊಂಡು ಅದ್ರ ಪವರ್ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳಿ. ಸೊ ಅದಕ್ಕೆ ಸತ್ಸಂಗ, ಕಲೆಕ್ಟಿವ್ ಚಾಂಟಿಂಗ್, ಕಲೆಕ್ಟಿವ್ ಭಜನೆ, ಇದಕ್ಕೋಸ್ಕರ ನಮ್ದು ಕಲ್ಚರ್ ಅಲ್ಲಿ ಇದೆಲ್ಲ ಬಂದಿರೋದು. ಹೌದು, ಎಷ್ಟು ಅದ್ಭುತವಾಗಿದೆಯಲ್ಲ. ನಿಜ. ಸೊ ನೀವು ಫೀಲ್ ಮಾಡಿದ್ರಾ? ನೀವೇನಾದ್ರೂ ಡಿಫ್ರೆಂಟ್ ಫೀಲ್ ಮಾಡಿದ್ರಾ? ಸೊ ನಮಗೂ ಕಮೆಂಟಲ್ಲಿ ಕೂಡ ಹೇಳಿ, ನಾವು ತಿಳ್ಕೊಂತೀವಿ ನಿಮ್ಗೇನು ಅನ್ನಿಸ್ತು ಅಂತ. ಆಮೇಲೆ ಇನ್ನೂ ಒಂದು ಕೇಳಿದ್ದೆ ನಾನು, ಇದು ಬ್ರಾಹ್ಮರಿ ಅಂತ. ಸೊ ಅದ್ರ ಬಗ್ಗೆನೂ ಒಂದ್ ಸ್ವಲ್ಪ ಹೇಳ್ತೀರಾ, ಹೇಗೆ ಅದು? ಸೊ ಬ್ರಾಹ್ಮರಿ ಮಕಾರನೇ ಆಯ್ತಾ. ಸೊ ನಾನು ಅನ್ಕೊಂಡೆ ಹೇಳುದು. ಅದು ಬ್ರಾಹ್ಮರಿ ಅಂದ್ರೆ ಹನಿ ಬಿ ಇದೆಯಲ್ಲ, ಹನಿ ಬಿ ಹಾರುವಾಗ ಆ ಶಬ್ದ ಬರುತ್ತೆ. ಆ ಶಬ್ದನ ನಾವು ಬಾಯಲ್ಲಿ ಇಮಿಟೇಟ್ ಮಾಡುದು, ಬಾಯಿನ ತೆಗಿಯೋದಿಲ್ಲ. ಮಕಾರ ಹೇಳ್ದಂಗೆ ಅಂತ ಬರೀ ಮಕಾರನ ಹೇಳ್ಬೋದು. ಇನ್ನೊಂದು, ನಾವು ಇನ್ನೂ ಒಳಗಡೆ ನಮ್ ಇಂಟರ್ನಲ್ಲಿ ನಾವು ಹೋಗ್ಬೇಕು ಅಂದ್ರೆ, ಈಗ ಬರೀ ಮಕಾರ ಹೇಳ್ತಾ ಇದ್ರೆ ನಮ್ಗೆ ಕಿವಿ ಓಪನ್ ಇರುತ್ತೆ, ಎಲ್ಲ ಎಕ್ಸ್ಟರ್ನಲ್ ಸೌಂಡ್ ಕೇಳಿಸ್ತಿರುತ್ತೆ. ಇನ್ನು ಫೋಕಸ್ಡ್ ಆಗಿ ನಾವು ಹೋಗ್ಬೇಕು ಅಂದ್ರೆ ಒಂದು ಮುದ್ರೆ ಇದೆ. ಇದನ್ನ ಏನ್ ಮಾಡ್ಬೇಕು ಅಂದ್ರೆ ಎಲ್ಲಾ 10 ಫಿಂಗರ್ಸ್ 10 ಬೆಳೆಗಳನ್ನ ಯೂಸ್ ಮಾಡೋಣ. ಓಕೆ, ಇದನ್ನ ಒಂದೊಂದು ಕಡೆ ಇಡ್ಬೇಕು. ಈ ಥಮ್ಸ್ ಇದೆಯಲ್ಲ, ಈ ಬೆರಳನ್ನ ಕಿವಿ ಹಿಂಗಿಟ್ಬಿಟ್ಟು ಕಿವಿ ಮುಚ್ಚಬೇಕು. ಓಕೆ, ಕಿವಿದು ಅದು ಇದು ಇರುತ್ತಲ್ವಾ, ಅದನ್ನ ಮುಚ್ಚಬೇಕು ನಾವು, ಇದರಿಂದ ಮುಚ್ಚಬೇಕು. ಓಕೆ, ಇವಾಗ ಮುಚ್ಕೋಬೇಡಿ, ಫಸ್ಟ್ ಕೇಳಿಸ್ಕೊಬೇಡಿ. ಹೌದು, ಇದು ಮುಚ್ಚಬೇಕು. ಆಮೇಲೆ ನಮ್ದು ಈ ಬೆರಳನ್ನ ತೋರ್ಬೆರಳನ್ನ ಹುಬ್ಬಿನ ಮೇಲೆ ಇಟ್ಕೋಬೇಕು. ಓಕೆ, ಈ ಮಧ್ಯದ ಬೆರಳನ್ನ ಕಣ್ ಕೆಳಗೆ. ಆಮೇಲೆ ನಮ್ ರಿಂಗ್ ಫಿಂಗರ್ ಅಂತೀವಲ್ಲ, ಅದು ತುಟಿಯ ಮೇಲೆ. ಲಿಟಲ್ ಫಿಂಗರ್ನ ತುಟಿಯ ಕೆಳಗೆ. ಸೊ ಇದು ಬೆರಳು ಮರ್ಚ್ಬೋದಾ ನಾವು? ಮರ್ಚ್ಬೋದು, ನಮ್ಗೆ ಹೆಂಗ್ ಕಂಫರ್ಟಬಲ್ ಆಗುತ್ತೆ ಮಾಡ್ಕೊಳ್ಳಿ. ಮೇನ್ ಇರೋದು ಈ ಪಾಯಿಂಟ್ಸ್ ನಾವು ಪ್ರೆಷರ್ ಆಗಿ ಇದನ್ನ ಟಚ್ ಮಾಡ್ತೀವಿ. ಆಯ್ತಾ. ಆಮೇಲೆ ಇದನ್ನ ಕ್ಲೋಸ್ ಮಾಡ್ತೀವಿ. ಆಗ ಏನಾಗುತ್ತೆ, ಆ ವೈಬ್ರೇಷನ್ಸ್ ನಮ್ಗೆ ಒಳಗಡೆ ಇನ್ನೂ ಜೋರಾಗಿ ಗೊತ್ತಾಗುತ್ತೆ. ಸೊ ಇದು ನಾವು ಹೆಂಗೋದ್ರಿಂದನೇ ಆ ವೈಬ್ರೇಷನ್ ಇನ್ನೂ ಜಾಸ್ತಿ ಪವರ್ ಇರುತ್ತೆ ಅಂತ ನೀವು ಹೇಳ್ತೀರಾ, ಹಂಗೆ ಮಾಡೋದಕ್ಕಿಂತ. ಓಕೆ, ಇದು ಇನ್ನೂ ಶ್ರೇಷ್ಠವಾದದ್ದು. ನಮ್ಗೆ ಇದು ವೈಬ್ರೇಷನ್ ಮಾಡಿದ್ವಲ್ಲ, ಹಿಂಗೆ ವೈಬ್ರೇಷನ್ ಗೊತ್ತಾಯ್ತಲ್ಲ. ಈಗ ಸುಮ್ನೆ ಅದು ಇಟ್ಟಿದ್ದಕ್ಕೂ ನಾವ್ ಅದು ಮಾಡಿದಾಗೂ ಹಾಗೇನೆ ಇದನ್ನು. ಸೊ ಒಂದ್ಸತಿ ಎಲ್ಲರೂ ಹೀಗೆ ಟ್ರೈ ಮಾಡ್ಬೋದು. ಮತ್ತೊಮ್ಮೆ ಬೇಕಿದ್ರೆ ನೋಡ್ಕೊಳ್ಳಿ. ಒಂದು ಲಿಪ್ಪು, ಅಪ್ಪರ್ ಲಿಪ್ ಇಲ್ಲೇ ನಾನು ಇಟ್ಕೊಂಡೆ. ನೀವು ಕಣ್ಣು ಮುಚ್ಕೊಳ್ಬೋದು. ಆಮೇಲೆ ಹಾಗೆ ಇನ್ಹೇಲ್ ಮಾಡಿ ಎಕ್ಸೇಲ್ ಮಾಡ್ತಾ ಮಕಾರ ಮಾಡ್ಬೇಕು. ಆಯ್ತಾ. ಕಿವಿನ ಮುಚ್ಕೊಳ್ಳಿ. 3 ಸತಿ ಇವಾಗ ಮಾಡೋಣ. ಆದ್ರೆ ಒಂದು ಎಷ್ಟು ಸತಿ ಮಾಡಿದ್ರೆ ಇದು ಪವರ್? ಇದು ಮಿನಿಮಮ್ ನಾವು 11 ಸತಿ ಮಾಡ್ಬೋದು. ಟೈಮೇ ಇಲ್ಲ ಅಂದ್ರೆ 11 ಸತಿ ಮಾಡಿ. ನಿಮ್ಗೆ ಅದ್ರದ್ದು ಆಕ್ಚುಯಲ್ ಬೆನಿಫಿಟ್ ಗೊತ್ತಾಗೋದು 21 ಟೈಮ್ಸ್. ಈಗ ನಮ್ಗೆ ನಮ್ ಯೋಗ ಸರ್ ಟೀಚರ್ ಹೇಳ್ಕೊಟ್ಟಿದ್ದು, ನಾನು ಯೋಗ ಸೆಷನ್ ತಗೊಳಕ್ ಮುಂಚೆ 21 ಟೈಮ್ಸ್ ಬ್ರಾಹ್ಮರಿ ಮಾಡಿ ಹೇಳ್ಕೊಟ್ರೆ ನಂದು ಫೋಕಸ್ ಬೇರೆ ಇರುತ್ತೆ, ನಾನದು ಆ ಫ್ಲೋ ಆಟೋಮೆಟಿಕ್ ಆಗಿ ಬರುತ್ತೆ. ಆಮೇಲೆ ಒಂದು ಕಾನ್ಫಿಡೆನ್ಸ್ ಲೆವೆಲೇ ಬೇರೆ ಇರುತ್ತೆ. ಹೇಳ್ಕೊಡೋದು, ಅವ್ರನ್ನ ಕರೆಕ್ಟ್ ಮಾಡೋದು, ಅದು ಕೆಪಾಸಿಟಿನೇ ಬೇರೆ ಇರುತ್ತೆ ಇದನ್ನ ಮಾಡಿದಾಗ. ನಾವು ಇಂಟರ್ನಲಿ ಫೋಕಸ್ ಹೋಗ್ತೀವಿ. ಸೊ ನಿಮ್ಗೆ ಏನೇ ಮೀಟಿಂಗ್ ಇರ್ಲಿ, ಏನೋ ಪ್ರೆಸೆಂಟೇಶನ್ ಕೊಡ್ಬೇಕು, ಯಾರ ಹತ್ರನೂ ಮಾತಾಡ್ಬೇಕು, ನೆಗೋಷಿಯೇಟ್ ಮಾಡ್ಬೇಕು, ಒಂಥರ ಟೆನ್ಷನ್ ಮೋಡಲ್ಲೇ ಇರ್ತೀವಲ್ಲ ಯೂಶಲಿ. ಏನೋ ಆಗ್ತಿದೆ, ಏನೋ ಇದೆ ಅಂತ. ಸೊ ಈಗ ನೀವು ಅವಾಗ 21 ಸತಿ ಅಥವಾ ಮಿನಿಮಮ್ 11 ಸತಿ ಬ್ರಾಹ್ಮರಿ ಮಾಡಿ, ಅವಾಗ ನಿಮ್ದು ಅದು ಕಾನ್ಫಿಡೆನ್ಸ್ ಲೆವೆಲೇ ಬೇರೆ ಇರುತ್ತೆ, ನಿಮ್ಗೆ ಅದು ಗೊತ್ತಾಗುತ್ತೆ. ಸೊ ನೀವು ಟ್ರೈ ಮಾಡ್ಬೋದು. ಈಗ ನಾವು 1 ಸತಿ ಟ್ರೈ ಮಾಡೋಣ. 2 ಟೈಮ್ಸ್ ಅಂದ್ರೆ 1 ಸತಿನ 2 ಸತಿ ಟೈಮ್ ಹೇಳಿದೆ. 1 ಸತಿ ಟ್ರೈ ಮಾಡೋಣ. 1 ಸತಿ ಹೇಗೆ ಅಂತ ನೋಡೋಣ. ನೀವು ಟೈಮ್ ಇದ್ದಾಗ ನೀವು ಜಾಸ್ತಿ ಮಾಡ್ಬೋದು. ಸೊ ನೀವು ಮಾಡಿ, ಜೊತೆಗೆ ನೀವು ಮಾಡಿ. ಓಕೆ, ಇನ್ಹೇಲ್.
ನಿಧಾನಕ್ಕೆ ಕೈ ಬಿಡ್ಬೋದು, ಕಣ್ಣು ಬಿಡ್ಬೋದು. ಇದನ್ನ ಆಕ್ಚುಲಿ ನೀವು ಒಂದ್ಸತಿ ನೀವು ಏನಾದ್ರೂ ಒಂದ್ಸತಿ ಮಾಡಿದ್ರು ಅದೊಂದು ಪವರ್ ನಾನು ಫೀಲ್ ಮಾಡಬಹುದು ಆಕ್ಚುಲ್ ಆಗಿ ಅಲ್ವಾ. ನೀವು ಇಲ್ಲಿ ಮಾಡಿದಾಗ ಸೌಂಡ್ದು ಅದು ಒಂದು ವೈಬ್ರೇಷನ್ ಬರ್ತಾ ಇತ್ತಲ್ವಾ, ಆ ವೈಬ್ರೇಷನ್ನೇ ಆಕ್ಚುಲಿ ಸೌಂಡಲ್ಲಿ ಇತ್ತಲ್ವಾ, ಅದೇ ವೈಬ್ರೇಷನ್ ನಾನು ಒಳಗಡೆ ಕೇಳಿಸ್ಕೊಂಡೆ ನನ್ನ ಬಾಡಿ ಒಳಗೆ. ಅದು ಕಿವಿ ಮುಚ್ಚಿದಾಗ, ಕಿವಿ ಓಪನ್ ಇದ್ದಾಗ ನೋಡಿ ಇವಾಗ ಆ ಸೌಂಡ್ ಇಲ್ಲ, ಅದು ನಾರ್ಮಲ್ ಬೇರೆ ಥರ ಸೌಂಡ್ ಇದೆ. ಕಿವಿ ಮುಚ್ಚಿದಾಗ ಆ ಒಂದು ಸೌಂಡು ತುಂಬ ಆಳವಾಗಿತ್ತು, ಒಂದು ಬಾಡಿಯಲ್ಲೆಲ್ಲ ಒಂಥರ ಓದಂಗಿತ್ತು, ಚೆನ್ನಾಗಿತ್ತು. ಹೌದು. ಬಟ್ ನೀವು ಹೇಳ್ದಂಗೆ ಏನಾದರೂ ಪ್ರೆಸೆಂಟೇಷನ್ ಏನಾದರೂ ಕೊಡಬೇಕಾ, ಮೀಟಿಂಗ್ ಏನಾರು ಇತ್ತಾ, ಇದನ್ನ ಮಾಡಿ ಹೋದ್ರೆ ಒಂದು ಫೋಕಸ್ಡ್ ಆಗಿರ್ತೀವಿ ಅಂತಾನೆ ಹೇಳ್ಬೋದು. ಇಲ್ಲಾಂದ್ರೆ ನಿಮ್ ಕೋಪನೂ ಬಂತು ಅನ್ಕೊಳ್ಳಿ, ಸುಮ್ಮನೆ ರೂಮ್ ಒಳಗೆ ಹೋಗ್ಬಿಡಿ, ಬಾಗ್ಲು ಹಾಕೊಂಡ್ಬಿಡಿ. ಇದು ಒಂದು 2-3 ಸತಿ ಮಾಡಿದ್ರು ಎಷ್ಟೋ ನಿಮ್ದು ಲೆವೆಲ್, ಏನೋ ಕೋಪದ ಲೆವೆಲ್ ಇದೆಲ್ಲ ಅದು ಕಡಿಮೆ ಆಗೋಗ್ಬಿಡುತ್ತೆ ಅಂತ ನಾನು ಅನ್ಬಲ್ಲೆ. ಬಿಕಾಸ್ ಐ ಕ್ಯಾನ್ ಫೀಲ್ ಇಟ್. ಅದು ಫೀಲ್ ಮಾಡ್ಬೋದು, ಅದು ಫೀಲ್ ಮಾಡಿದವರಿಗೆ ಅರ್ಥ ಆಗತ್ತೆ, ನೀವು ಮಾಡಿ ನೋಡಿ ನಿಮ್ಗೆ ಅರ್ಥ ಆಗತ್ತೆ. ಸೊ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಇಲ್ಲ ಅಂದ್ರೂ 1-2 ಮೆಥಡ್ಗಳು ಟ್ರೈ ಮಾಡ್ಕೋಬಹುದು ಅಂತ ನೀವು ಹೇಳಿದ್ದು ಒಳ್ಳೆ ಟಿಪ್ಪೇನೆ ಹೇಳಿದ್ದೀರಾ ಎಲ್ಲರಿಗೂ. ಸೊ ಓಕೆ, ಮತ್ತೆ ಇದ್ರ ಬಗ್ಗೆ ನಿಮ್ಗೆ ಓಕೆ, ನಾನು ನಿಮ್ಗೆ ಒಂದು ಪ್ರಶ್ನೆ ಕೇಳ್ಬೇಕಾಗಿತ್ತಲ್ಲ, ಕೇಳಿದ್ನೋ ಇಲ್ವೋ ಇನ್ನೊಂದ್ಸತಿ ಕೇಳ್ತೀನಿ. ಈಗ ನೀವು ಸೌಂಡ್ ಹೀಲಿಂಗಿಗೆ ಏನು ಬಲವಾದ ರೀಸನ್ ಇತ್ತು ನೀವು ಇಲ್ಲಿಗೆ ಬರ್ಲಿಕ್ಕೆ, ಅದು ಒಂದು ವೀಕ್ಷಕರಿಗೆ ಹೇಳಿ. ಆಮೇಲೆ ಯಾರಾದ್ರೂ ಇದರಿಂದ ನೀವು ಮಾಡಿದ್ಮೇಲೆ ಯಾರಾದ್ರೂ ಇದರಿಂದ ಬೆನಿಫಿಟ್ ಕಂಡಿದ್ದೀರಾ, ಅದನ್ನ ನೋಡಿದೀರಾ ನೀವು, ಅದನ್ನು ಕೂಡ ಏನಾದ್ರೂ ನಿಮ್ಗೆ ಗೊತ್ತಿದ್ರೆ ಅದೊಂದು ಸ್ವಲ್ಪ ಶೇರ್ ಮಾಡ್ಕೊಳ್ಳಿ ಅಂತ. ಖಂಡಿತ. ನಾನು ಫಸ್ಟ್ ಸೌಂಡ್ ಹೀಲಿಂಗ್ ಅನ್ನೋದು ನನಗೆ ಪದ ಗೊತ್ತೇ ಇರಲಿಲ್ಲ. ಹೀಗೂ ಒಂದಿದೆ, ಈ ತರ ಇನ್ಸ್ಟ್ರೂಮೆಂಟ್ ಇದೆ ಅನ್ನೋದು ಗೊತ್ತೇ ಇರಲಿಲ್ಲ. ನಮ್ಮ ಚಿಕ್ಕಮ್ಮ ಸ್ಮಿತಾ ಭಟ್ಕಲ್ ಅಂತ, ಅವರು ದುಬೈಯಲ್ಲಿ ಸೌಂಡ್ ಹೀಲರ್. ಅವ್ರನ್ನು ಕೇಳಿದ್ದೆ, ಓಕೆ ಅವರು ಸೌಂಡ್ ಹೀಲರ್ ಏನು ಅಂತ ಡೀಟೇಲ್ಸ್ ಗೊತ್ತಿರಲಿಲ್ಲ. ನಾವು ಒಂದ್ಸತಿ ಅಲ್ಲಿ ಹೋಗಿ ವಿಸಿಟ್ ಮಾಡಿದ್ವಿ, ಫ್ಯಾಮಿಲಿ ಟ್ರಿಪ್ ಅಂತ ವಿಸಿಟ್ ಮಾಡಿದಾಗ ಒಂದು ಸೆಷನ್ ಕೊಟ್ಟರು. ಅವ್ರು ಒಂದು 30 ಮಿನಿಟ್ಸ್ ಸೆಷನ್ ಕೊಟ್ಟರು. ಆ 30 ನಿಮಿಷದಲ್ಲೇ ನಮಗೆ ಬೇರೆನೇ ಲೋಕ ನೋಡ್ದಂಗೆ ಒಂದು ಅನುಭವ ಆಯಿತು. ಅದು ಒಂದು ಎಕ್ಸ್ಪೀರಿಯನ್ಸೇ ಬೇರೆ, ಅದನ್ನು ಒಂದು ಶಬ್ದದಲ್ಲಿ ಹೇಳೋಕ್ಕಾಗೋದಿಲ್ಲ. ಒಂದು ಕಾಮ್ನೆಸ್ಸು, ಒಂದು ಇನ್ ದ ಪ್ರೆಸೆಂಟ್ ಮೂಮೆಂಟ್, ಈಗ ಏನಿದೆ ಅದನ್ನು ಅನುಭವಿಸಿದ್ದು ಅಲ್ಲೇನೆ ನಾನು ಫಸ್ಟ್ ಟೈಮ್. ಓ ಹೀಗೂ ಒಂದು ಇದೆಯಾ, ಯಾಕಂದರೆ ನಾವು ಎಲ್ಲರೂ ಯೂಶ್ವಲಿ ಸ್ಟ್ರೆಸ್ಸಲ್ಲಿ ಇರ್ತೀವಿ, ಇದಾದ್ಮೇಲೆ ಅದು, ಅದಾದ್ಮೇಲೆ ಯೋಚನೆ ಮಾಡ್ತಾ ಇರ್ತೀವಿ. ಬಟ್ ನಾವು ಈಗಿನ ಟೈಮ್ ಅನುಭವಿಸೇ ಇರೋದಿಲ್ಲ ನಾವು. ಸೊ ಅದನ್ನ ನನಗೆ ಅನುಭವ ಆದಾಗ ಓಕೆ, ಇದರಲ್ಲಿ ಏನೋ ಇದೆ ಒಂದು ಮ್ಯಾಜಿಕ್. ಯಾಕಂದರೆ ಆಗ ಸೈನ್ಸ್ ಟೆಕ್ನಿಕ್ ಗೊತ್ತಿಲ್ಲ, ಅವ್ರು ಏನಕ್ಕೆ ಮಾಡ್ತಾ ಇದ್ದಾರೆ, ಪ್ರೋಟೋಕಾಲ್ ಅದೆಲ್ಲ ನನಗೇನು ಗೊತ್ತಿಲ್ಲ. ಬಟ್ ಮ್ಯಾಜಿಕ್ ನಮ್ಗೆ ಗೊತ್ತಿಲ್ಲದಿರೋದು ಏನು ಅನ್ಕೊಳ್ತೀವಿ, ಮ್ಯಾಜಿಕ್ ಅಲ್ವಾ. ಸೊ ಆ ಮ್ಯಾಜಿಕ್ ಮೂಮೆಂಟ್ ನ ನೀವು ಅನುಭವಿಸಿದ್ರೆ ಫೀಲ್ ಮಾಡಿದ್ರಿ. ಹೌದಾ? ಹೌದು. ಸೊ ಅದನ್ನ ಹೇಗಾಯ್ತು ಅನ್ನೋದು ನೆಕ್ಸ್ಟ್ ಸ್ಟೆಪ್, ಕ್ಯೂರಿಯಾಸಿಟಿ. ನಮ್ಗೆ ಇಂಟ್ರೆಸ್ಟ್ ಬಂತಾ ಹೋಯ್ತು. ಹಾಗೆ ನೋಡ್ಕೊಂಡು ಮಾಡ್ಕೊಂಡು ಒಂದು ಸೌಂಡ್ ಹೀಲಿಂಗ್ ಸೆಷನ್ ಎಲ್ಲ ತಗೊಂಡೆ. ಅಲ್ಲೂ ನನಗೆ ಹೀಗೆ ಅನುಭವ ಆಯ್ತು. ಸೊ ಇದರಲ್ಲಿ ಖಂಡಿತ ಏನೋ ಇದೆ. ಮತ್ತೆ ಈಗ ಅದು ಟ್ರೆಂಡಿಂಗು, ಎಲ್ಲಿ ನೋಡಿದ್ರು ಸೌಂಡ್ ಹೀಲಿಂಗ್, ಎಲ್ಲಿ ನೋಡಿದ್ರು ಸೌಂಡ್ ಬಾತ್. ಮತ್ತೆ ಇದು ಏನಾಗುತ್ತೆ ನಮಗೆ ಮೇನ್ಲಿ ನೇಚರ್ ಇಂದಾನೇ ಎಷ್ಟೊಂದು ಸೌಂಡ್, ಈ ಓಷನ್ ಡ್ರಮ್ ಇರ್ಬೋದು, ಇದೆಲ್ಲ ನೇಚರ್ ಸೌಂಡ್ಸ್ನ ನಾವು ಕ್ರಿಯೇಟ್ ಮಾಡ್ತಾ ಹೋಗ್ತೀವಲ್ಲ. ಸೊ ಆಟೋಮೆಟಿಕ್ ಆಗಿ ನಾವು ಹೇಗೆ ನೇಚರ್ನ ನಾವು ಕನೆಕ್ಟ್ ಮಾಡ್ಕೊಳ್ತೀವಿ, ಆಟೋಮೆಟಿಕ್ ಆಗಿ ನಾವು ರಿಲ್ಯಾಕ್ಸ್ ಸ್ಟೇಟಾಗಿ ಬರ್ತೀವಿ. ಸೊ ಇದು ಖಂಡಿತ ಏನೋ ಇದೆ ಅನ್ಕೊಂಡು ನಾನು ಕಲೀಲಿಕ್ಕೆ ಹೋದೆ. ನಂದು ಅದು ಒಂದು ದೇರ್ ಇಸ್ ಅ ವಿಲ್ ದೇರ್ ಇಸ್ ಅ ವೇ ಅಂತಾರಲ್ಲ. ಸೊ ನನಗೊಂಥರ ಮನ್ಸು, ಇದೇನೋ ಇದೆ, ಕಂಡುಹಿಡಬೇಕು ಅಂತ ಒಂದು ಕ್ಯೂರಿಯಾಸಿಟಿ ಬಂತು. ಅಷ್ಟರಲ್ಲಿ ನಂದು ಸೋಷಿಯಲ್ ಮೀಡಿಯಾಲೆಲ್ಲ ಸೌಂಡ್ ಹೀಲಿಂಗ್ ಸೆಷನ್ಸ್ ಅದು ಇದು ಬರೋಕ್ಕೆ ಶುರು ಆಯ್ತು. ಓಕೆ, ಒಂದೆರಡು ನೋಡಿದೆ, ಓಕೆ ಅನ್ಕೊಂಡು ಹೋದೆ. ಬಟ್ ಅದು ಯಾವಾಗ ಇನ್ಸ್ಟೆಂಟ್ ಆಗಿ ಏನೋ ಒಂದು ಮೆಸೇಜ್ ತರ ಬರ್ತಾ ಹೋಯ್ತು. ಆಮೇಲೆ ಆ ದಿನ ನೋಡ್ಕೊಂಡೆ, ನನಗೆ ಬೆಂಗಳೂರಲ್ಲೇ ಇತ್ತು. ಅವ್ರು ಆಕ್ಚುಲಿ ಗುಜರಾತ್ನವರು, ಬೆಂಗಳೂರಲ್ಲಿ ಸೆಷನ್ ಮಾಡಿದ್ರು. ಸೊ ಪರವಾಗಿಲ್ಲ, ನಾನು ಗುಜರಾತ್ವರೆಗೂ ಹೋಗೋ ಅಗತ್ಯ ಇಲ್ಲ, ಬೆಂಗಳೂರಿಗೆ ಅದು ಬರ್ತಾ ಇದೆ ಅನ್ನೋದು ನಂಗೊಂದು ಮೋಟಿವೇಶನ್ ಆಯ್ತು. ಸೊ ಅಲ್ಲಿ ಹೋಗಿ ಪಿರಮಿಡ್ ವ್ಯಾಲಿಯಲ್ಲಿ 2 days ರೆಸಿಡೆನ್ಷಿಯಲ್ ಕೋರ್ಸ್ ಇತ್ತು, ನಾನು ಕಲ್ತ್ಕೊಂಡೆ. ಅದು ಕಲ್ತಿದ್ದು ಆ 2 days ನನಗೆ ವರ್ಲ್ಡ್ ಪ್ರಪಂಚನೇ ಬೇರೆ ಇತ್ತು. ಸೊ ಅಲ್ಲಿ ಅವರು ಎಲ್ಲ ಹೇಳ್ಕೊಟ್ರು, ಹೇಗೆ ಪ್ರೋಟೋಕಾಲ್ಸ್ ಯೂಸ್ ಮಾಡಬೇಕು, ಪರ್ಸನಲ್ ಹೀಲಿಂಗ್ಗೆ ಯೂಸ್ ಮಾಡ್ಬೋದು, ಏಲ್ಮೆಂಟ್ಸ್ಗೆ ನಾವು ಪೇನ್ ಇರೋದ್ರನ್ನ ಅದನ್ನ ಸರಿ ಮಾಡ್ಕೋಬಹುದು. ಇಮಿಡಿಯೇಟ್ ಎಫೆಕ್ಟ್ ಗೊತ್ತಾಗುತ್ತೆ ಪೇನ್. ನಮ್ಮ ಹಸ್ಬೆಂಡ್ಗೆನೆ ಈಗ ನೀವು ಹೇಳಿದ್ರಲ್ಲ, ಯಾರಿಗಾದ್ರೂ ಯೂಸ್ ಆಗಿದ್ಯಾ, ನಮ್ಮ ಹಸ್ಬೆಂಡ್ಗೆನೆ ನೀ ಪೇನ್ ಇದ್ದದ್ದು ಇನ್ಸ್ಟೆಂಟ್ 15 minutes ಅಲ್ಲಿ ಅದು ರಿಲೀಸ್ ಆಗಿ, ಅವ್ರಿಗೂ ಆಶ್ಚರ್ಯ. ನಾನು ಆಗ್ತಾನೆ ಕಲ್ತಿದ್ದೆ, ನನಗೂ ಆಶ್ಚರ್ಯ ಹೋಯ್ತಾ ನಾನು ಕೇಳ್ತೇನೆ. ನನಗೆ ನಂಬಿಕೆ ಇಲ್ಲ, ಬಟ್ ಓಕೆ, ಯಾಕಂದ್ರೆ
ಯಾಕಂದ್ರೆ ನಾನೇನು ಮಾಡ್ತಿಲ್ಲ, ಸೌಂಡ್ ಮಾಡ್ತಾ ಇದ್ದಾರೆ. ನಮ್ಗೆ ಆ ಪ್ರೋಟೋಕಾಲ್ಸ್ ಗೊತ್ತಿದೆ ಹೇಗ್ ಮಾಡ್ಬೇಕು ಅನ್ನೋದು, ಅದರ ತಕ್ಕಂತೆ ಮಾಡ್ಕೊಂಡು ಹೋದ್ರೆ ಇಟ್ ವಿಲ್ ಡೂ ದ ಮ್ಯಾಜಿಕ್. ಅದೇ ಮ್ಯಾಜಿಕ್ ಮಾಡುತ್ತೆ, ನಮ್ಗೆ ಹೀಲ್ ಮಾಡುತ್ತೆ. ಸೊ ಹಾಗೆ ಅನುಭವ ಆಯ್ತು. ಆಮೇಲೆ ಇನ್ನೊಬ್ರು ನಮ್ದು ಫ್ಯಾಮಿಲಿ ಫ್ರೆಂಡ್ ಒಬ್ರು ಬಂದಿದ್ರು, US ನವರು. ಅವರು ಅವ್ರದ್ದು ತಂದೆಯವರು ಹೋಗಿದ್ರು, ರೀಸೆಂಟ್ ಆಗಿ ಹೋಗಿದ್ರು. ಅವ್ರಿಗೆ ಅದು ತಡ್ಕೊಳ್ಳಕ್ಕೆ ಆಗಿಲ್ಲ, ಮನ್ಸಿಗೆ ತುಂಬಾ ಬೇಜಾರಾಗಿ ಅವ್ರಿಗೆ ರಾತ್ರಿ ನಿದ್ದೆ ಇರ್ಲಿಲ್ಲ ತಿಂಗ್ಳುಗಟ್ಲೆಯಿಂದ. ಸೊ ಇದನ್ನ ಅವರು ಮೊದಲೇ ಹೇಳಲಿಲ್ಲ ನನಗೆ, ಅದನ್ನ ಮೊದಲೇ ಹೇಳಿರ್ಲಿಲ್ಲ. ಸೌಂಡ್ ಹೀಲಿಂಗ್ ಆದ್ಮೇಲೆ ನಂಗೆ ಹೇಳಿದ್ರು. ಸೊ ನಾನು ಅವ್ರಿಗೆ ಒಂದು 20 ಮಿನಿಟ್ಸ್ ಸೌಂಡ್ ಬಾತ್ ಸೆಷನ್ ಕೊಟ್ಟೆ. ಅದಾದ್ಮೇಲೆ ಹೇಳಿದ್ರು, ನನಗೆ ಕಾಮ್ ಮಾಡೋದು ತುಂಬಾ ಕಷ್ಟ, ಯಾರ ಕೈಯಲ್ಲೂ ಸಾಧ್ಯ ಇಲ್ಲ. ಬಟ್ ಈ ಸೌಂಡ್ ಬಾತ್ ಸೆಷನ್ ನನಗೆ ತುಂಬಾ ರಿಲ್ಯಾಕ್ಸ್ಡ್ ಮೋಡಲ್ಲಿ ಹಾಕ್ತು. ಆಮೇಲೆ ನನಗೆ ಒಂದು ರಿಲೀಸ್ ಥರ ಆಯಿತು, ಒಂಥರ ಏನೋ ಮನಸ್ಸಲ್ಲಿತ್ತು, ಏನು ಮಾಡಿದ್ರು ಗೊತ್ತಲ್ಲ, ಅದು ರಿಲೀಸ್ ಆಯಿತು. ಹೇಗೆ ಅಂತ ಗೊತ್ತಿಲ್ಲ, ಮನಸ್ಸು ಹಗುರವಾಗಿದೆ ಈಗ ಅಂತ ಹೇಳಿದ್ರು. ಆಮೇಲೆ ಆ ದಿನ ನಾನು ಅವ್ರಿಗೆ ಹೇಳಿದ್ದೆ, ನೀವು ಇವತ್ತಿನ ನಿದ್ದೆ ಹೇಗೆ ಬರುತ್ತೆ, ಇವತ್ತೇನು ಕನಸು ಬರುತ್ತೆ ಅದನ್ನೆಲ್ಲ ಅಬ್ಸರ್ವ್ ಮಾಡಿ ಹೇಳಿ ಅಂತ. ನೆಕ್ಸ್ಟ್ ಡೇ ನನಗೆ ಮೆಸೇಜ್ ಮಾಡಿದ್ರು, ನನಗೆ ಈ ತರ ನಿದ್ದೆ ನಂಗೆ ಯಾವತ್ತೂ ಬಂದಿಲ್ಲ, ಎಸ್ಪೆಷಲಿ ಆಫ್ಟರ್ ಅವ್ರದ್ದು ಡಿಮೈಸ್ ಆದ್ಮೇಲೆ. ಸೊ ಅಷ್ಟು ನನಗೆ ರಿಲೀಫ್ ಆಯ್ತು ನನಗೆ ಅಂತ ಹೇಳಿದ್ರು. ಸೊ ಎಲ್ಲ ಥ್ಯಾಂಕ್ ಯು ನಮ್ಮ ಏನ್ಷಿಯಂಟ್ ಸೈನ್ಸ್ಗೆ. ಇದು ಎಷ್ಟು ಸೈಂಟಿಫಿಕ್, ನಮ್ ಎಲ್ಲರಿಗೂ ಇದ್ರ ಬಗ್ಗೆ ಗೊತ್ತಾಗ್ಬೇಕು, ಎಷ್ಟು ಇದು ಯೂಸ್ಫುಲ್ ಅನ್ನೋದು ಎಲ್ಲರಿಗೂ ತಿಳಿಬೇಕು. ಸೊ ಅದಕ್ಕೋಸ್ಕರ ಇದನ್ನೆಲ್ಲ ನಾವು ಪ್ರಮೋಟ್ ಮಾಡ್ತಾ ಇದ್ದೀವಿ. ಓಕೆ, ವೆರಿ ನೈಸ್. ಅದು ಇವ್ರದ್ದು ಸ್ಟೋರಿನೂ ಅದು ಕೇಳಿದ್ಮೇಲೆ ನಾವು ಹಾಗೆ ಅನ್ಸುತ್ತೆ ಅಲ್ವಾ. ಸೊ ನಾವೇ ಎಷ್ಟೊಂದು ಬ್ಲಾಕೇಜ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ, ಅದು ಗೊತ್ತಿರೋದಿಲ್ಲ. ನಾವು ಹೇಗೆ ಅವರು ನೀರನ್ನ ತೋರಿಸಿದ್ರೋ ನಮ್ಮ ದೇಹದೊಳಗೂ ರಕ್ತ ಹರಿತಾ ಇರುತ್ತೆ, ಆಮೇಲೆ ಮೂಮೆಂಟ್ ಇರುತ್ತೆ. ಸೊ ಅದು ನಾವು ಎಲ್ಲೆಲ್ಲೋ ಬ್ಲಾಕ್ ಮಾಡ್ಕೊಂಡಿರ್ತೀವಿ, ಅದನ್ನ ರಿಲೀಸ್ ಮಾಡೋದಕ್ಕೆ ಇದು ಎಷ್ಟೊಂದು ಅನುಕೂಲ ಅಂತ. ಸೊ ಒಂದು ಮೆಥಡ್ ಟ್ರೈ ಮಾಡ್ಬೋದು, ಬ್ಲಾಕೇಜ್ನ ರಿಮೂವ್ ಮಾಡೋದಕ್ಕೆ ಯೂಸ್ ಆಗುತ್ತೆ ಅಂತ. ಸೊ ಅವರು ಕೂಡ ಪೇನನ್ನು ರಿಲೀಸ್ ಮಾಡಿದ್ರು ನೋಡಿ, ಹಂಗಾಗಿ ಅದು ಅವ್ರಿಗೆ ನಿದ್ದೆ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು. ಇದು ಆಕ್ಚುಲಿ ತುಂಬಾ ಬೇಸಿಕ್ ಬೆನಿಫಿಟ್ಸ್. ಈಗ ಇದು ಪೇನ್ ಮ್ಯಾನೇಜ್ಮೆಂಟ್ ಇಂದ ಹಿಡಿದು ಕ್ಯಾನ್ಸರ್ ರೋಗ ಅಂತದ್ದು ಕೂಡ ಇದರಲ್ಲಿ ಕ್ಯೂರ್ ಆಗ್ಬೋದು ಅಂತ ಸ್ಟಡೀಸ್ ಇದೆ, ರಿಸರ್ಚ್ ಇದೆ. ಓಕೆ, ಸೊ ಇದನ್ನ ನಾವು ನೋಡ್ಕೊಂಡು ಹೋದ್ರೆ ಎಲ್ಲ A to Z, ನಮ್ ಫಿಸಿಕಲ್ ಎಲಿಮೆಂಟ್ಸ್, ಸೈಕೋಸೊಮ್ಯಾಟಿಕ್, ಸ್ಟ್ರೆಸ್, ಆಂಗ್ಸೈಟಿ, ಡಿಪ್ರೆಷನ್ ಏನೇನಿದೆ ಇದು ಎಲ್ಲಾನು ಇದನ್ನ ರಿಲೀಸ್ ಮಾಡುತ್ತೆ. ಯಾಕಂದ್ರೆ ಅದೆಲ್ಲ ನಮ್ಮ ಮನಸ್ಸಿಂದ ಬಂದಿರೋದು ನಮ್ಮ ಬಾಡಿಗೆ ಅಲ್ವಾ. ಸೊ ಅದನ್ನ ಹೊರಗೆ ಹಾಕಕ್ಕೆ ಇದು ನಮ್ದು ಪಂಚಕೋಶಗಳ ಮೇಲೆ ಕೆಲಸ ಮಾಡುತ್ತೆ, ನಮ್ಮ ಚಕ್ರಗಳ ಮೇಲೆ ಕೆಲಸ ಮಾಡುತ್ತೆ, ನಮ್ದು ಫಿಸಿಕಲ್ ಲೆವೆಲ್, ಬಾಡಿ ಬ್ಲಡ್ ಸೆಲ್ಸ್ ಲೆವೆಲ್, DNA ಲೆವೆಲ್ ಅಲ್ಲಿ ಕೆಲಸ ಮಾಡುತ್ತೆ. ಎಲ್ಲ ಒಂದು ಪ್ಯಾಕೇಜ್ ಆಗಿ ಇದು ಒಂದು ಹೀಲಿಂಗ್ ಮಾಡ್ಯೂಲ್ ಆಗಿ ಕೆಲಸ ಮಾಡುತ್ತೆ. ಬೆಸ್ಟ್ ಏನಂದ್ರೆ ಇದರಲ್ಲಿ ಹೀಲಿಂಗ್ ತಗೊಳ್ಳೋರು ಏನು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ಬೇಕಾಗಿಲ್ಲ. ಈಗ ನಾನು ಯೋಗ ಟೀಚರ್, ಸೊ ನಾನು ನನ್ಗೂ ಗೊತ್ತು ನನ್ನ ಪಾರ್ಟಿಸಿಪೆಂಟ್ಸ್ ಯಾರ್ಯಾರು ಬರ್ತಾ ಇದ್ರು, ಯೋಗ ಮಾಡ್ಬೇಕಾಗುತ್ತೆ, ಪೋಸ್ಚರ್ ಎಲ್ಲ ಮಾಡ್ಬೇಕಾಗುತ್ತೆ. ಎಲ್ಲರಿಗೂ ಡೈಲಿ ಆ ಮೋಡ್ ಇರಲ್ಲ. ಅವ್ರಿಗೆ ಯೋಗ ಒಳ್ಳೇದು ಮಾಡ್ಬೇಕು, ಅದಕ್ಕೆ ಕ್ಲಾಸ್ ದುಡ್ಡು ಕೊಟ್ಟು ಜಾಯಿನ್ ಆಗಿದ್ದಾರೆ. ಬಟ್ ಎಲ್ಲರಿಗೂ, ಈಗ ನನ್ಗೂ ಆಸ್ ಅ ಟೀಚರ್ ಡೈಲಿ ನಾನು ಯೋಗ ಮಾಡ್ಬೇಕು ಅನ್ನೋ ಒಂದೊಂದ್ಸತಿ ಮೂಡ್ ಇಲ್ಲೇ ಇರ್ಬೋದು, ಡಿಪೆಂಡಿಂಗ್ ಆನ್ ಏನೇನು ನಡೀತು, ಸರ್ಕಮ್ಸ್ಟೆನ್ಸ್, ಸ್ಟ್ರೆಸ್ ಅದೆಲ್ಲ ನೆನ್ಸ್ಕೊಂಡು. ಇದು ಒಂದ್ ಬೆಸ್ಟ್ ಥಿಂಗ್ ಸೌಂಡ್ ಹೀಲಿಂಗ್ ಅಲ್ಲಿ ಏನಂದ್ರೆ ಪಾರ್ಟಿಸಿಪೆಂಟ್ ಏನು ಮಾಡ್ಬೇಕಾಗಿಲ್ಲ, ಆಕ್ಟಿವ್ ಇರ್ಬೇಕಾಗಿಲ್ಲ. ಅವರು ಕೂತ್ಕೊಂಡಲ್ಲಿ ಅಥವಾ ಮಲ್ಕೊಂಡಲ್ಲಿ ಕಣ್ ಮುಚ್ಕೊಂಡಿದ್ರೆ ಆಯ್ತು, ಸೌಂಡೇ ಎಲ್ಲ ಕೆಲಸ ಮಾಡುತ್ತೆ. ನಾವು ಅದನ್ನ ಫಸ್ಟ್ ಲೆವೆಲ್ ಆಫ್ ಸೌಂಡ್ ಹೀಲಿಂಗ್ ಈ ತರ ಇರುತ್ತೆ. ಸೆಕೆಂಡ್ ಲೆವೆಲ್ ನಾವು ಇನ್ನು ಸ್ಪಿರಿಚುವಲ್ ಹೋಗ್ತಾ ಹೋಗ್ತಾ ಡೀಪ್ ಹೋಗ್ತಾ ಹೋಗ್ತಾ ಆಗೇನಾಗತ್ತೆ, ನಾವು ಕೆಲವರು ಸೌಂಡ್ ಹೀಲಿಂಗ್ ಅಲ್ಲಿ ಮಲ್ಕೊಂಡ್ ಬಿಡ್ತಾರೆ, ಗೊರ್ಕೆ ಹೊಡಿತಾರೆ, ಅದೆಲ್ಲ ಒನ್ ಕೈಂಡ್ ಆಫ್ ರಿಲೀಸ್, ರಿಲ್ಯಾಕ್ಸೇಷನ್. ಸ್ಟಾರ್ಟಿಂಗ್ ಸೆಷನ್ ಹೀಗಿರುತ್ತೆ, ಬರ್ತಾ ಬರ್ತಾ ಏನಾಗತ್ತೆ, ಅವರು ಬ್ರೈನ್ ವೇವ್ಸ್ ಆಲ್ಟರ್ಡ್ ಆಗುತ್ತೆ ಇದರಿಂದ. ಸೊ ಆಗ ಅವ್ರಿಗೆ ನಿದ್ದೆ ಮಾಡಿರಲ್ಲ, ನಿದ್ದೆದು ರೆಸ್ಟ್ ಸಿಗ್ತಾ ಇರತ್ತೆ, ಬಟ್ ಅವ್ರದ್ದು ಬ್ರೈನ್ ಇನ್ನೂ ಆಕ್ಟಿವ್, ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವ್ ಆಗ್ತಾ ಹೋಗುತ್ತೆ. ಸೊ ಇದು ಯಾವಾಗ ನಮ್ದು ಟ್ಯೂನ್ ಹಾಕೊಂಡ್ ಬರುತ್ತೆ, ಅಲೈನ್ಮೆಂಟ್ ಹಾಕೊಂಡ್ ಬರುತ್ತೆ, ಇದು ನಮ್ಗೆ ಇನ್ನೂ ಒಳ್ಳೆ ಬೆನಿಫಿಷಿಯಲ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಆ ಲೆವೆಲ್ ಅಲ್ಲಿ ನಿದ್ದೆ ಬರಲ್ಲ, ನಾವು ಫುಲ್ ಎಲ್ಲ ಕೇಳಿಸ್ತಾ ಇರತ್ತೆ. ಅಲ್ಲಿ ಯಾವ್ದೋ ಗಾಡಿ ಬಂತು, ಇಲ್ಲಿ ಯಾರು ಹಾಟ್ ಮಾಡಿದ್ರು, ಇಲ್ಲಿ ಯಾರೋ ಇದು ಬಂತು, ಎಲ್ಲ ಕೇಳಿಸ್ತಿರುತ್ತೆ. ಆದ್ರೂ ನಾವು ಆ ಡಿಫ್ರೆಂಟ್ ಲೆವೆಲ್ ಆಫ್ ಸ್ಟೇಟ್ಗೆ ಹೊರಟೋಗ್ಬಿಡ್ತೀವಿ. ಸೊ ಅದು ನೆಕ್ಸ್ಟ್ ಲೆವೆಲ್ಗೆ ಇದಾಗುತ್ತೆ. ಸ್ಟಾರ್ಟಿಂಗ್ ಮಲ್ಕೊಂಡು ಗೊರ್ಕೆ ಹೊಡ್ಕೊಂಡು ಮಜಾಗೆ ನೀವು ಮಾಡೋದು ಏನೂ ಇರೋದಿಲ್ಲ, ಜಸ್ಟ್ ಸೌಂಡ್ ನೀವು ಬರೀ ಮಲ್ಕೊಂಡು ಇದನ್ನ ಅನುಭವನ ಪಡ್ಕೋಬಹುದು, ಹಾಗೂ ರಿಲೀಸ್ ಕೂಡ ಮಾಡ್ಬೋದು. ಎಲ್ಲಾದ್ರು ಪೇನ್ ಈಸಿ ವೇ, ಲೇಜಿ ವೇ ಅಂತ ನಾ ಹೇಳ್ತೀನಿ, ಲೇಜಿ ಮೆಡಿಟೇಷನ್. ಒಳ್ಳೆ ಚೆನ್ನಾಗಿಟ್ಟಿದ್ದಾರಪ್ಪ ಇವರು. ಓಕೆ, ನೀವು ಹೇಳಿ ಇವಾಗ ಇದನ್ನ ಯಾರ್ಯಾರು ತಗೋಬಹುದು ಅಂತ.
ಈಗ ಮಕ್ಳನ್ನು ತಗೋಬೋದಾ ಅಥವಾ ಯಾರಾದ್ರೂ ಪೇಷಂಟ್ಗಳು ಇರ್ತಾರೆ ಅವ್ರು ತಗೋಬೋದಾ ಅಥವಾ ಆಮೇಲೆ ವಯಸ್ಸಾದವ್ರು ತಗೋಬೋದಾ? ಅದಕ್ಕೆ ಡಿಫ್ರೆನ್ಸ್ ಲೆವೆಲ್ ಏನಾದ್ರು ಇದೆಯಾ? ಅದ್ರ ಬಗ್ಗೆನೂ ಒಂದ್ ಸ್ವಲ್ಪ ಹೇಳಿ. ಹೌದು, ಖಂಡಿತ ಇದೆ. ಸೊ ಫಸ್ಟ್ ಆಫ್ ಆಲ್ ಅಡಲ್ಟ್ಸ್ಗೆ ಈಗ ಪ್ರೆಗ್ನೆಂಟ್ ವುಮೆನ್ ಇದನ್ನ ತಗೊಳ್ಬಾರ್ದು. ಯಾಕಂದ್ರೆ ಇದು ನಮ್ಗೆ ಶಬ್ದ ಬರೀ ಬಾಡಿ ಎಲ್ಲ ನಮ್ದು ಫ್ಲೂಯಿಡ್ ಲೆವೆಲ್ಗೂ ಹೋಗುತ್ತೆ ಅಲ್ವಾ. ಸೊ ಪ್ರೆಗ್ನೆಂಟ್ ವುಮೆನ್, ಗರ್ಭಿಣಿಯವ್ರು ಏನಾಗುತ್ತೆ, ಆಮ್ನಿಯೋಟಿಕ್ ಫ್ಲೂಯಿಡ್ ಅಂತ ಇರುತ್ತೆ ನಮ್ದು ಗರ್ಭಕೋಶದಲ್ಲಿ. ಅದೇನೆ ನಮ್ಮ ಮಗುವಿನ ಭ್ರೂಣವನ್ನ ಇದು ಪ್ರೊಟೆಕ್ಟ್ ಮಾಡ್ತಾರೆ, ಅದರಿಂದ ಇರುದದು. ಸೊ ಅದೇನಾಗುತ್ತೆ, ವೈಬ್ರೇಷನ್ಸ್ ಆದಾಗ ಅದಕ್ಕೆ ಡಿಸ್ಟರ್ಬೆನ್ಸ್ ಆಗ್ಬೋದು. ಈಗ ಅಫ್ಕೋರ್ಸ್ ಈಗ ನಾವು ಅವ್ರ ಮೂವಿ ಥಿಯೇಟರ್ ಅಲ್ಲಿ ಜೋರಾಗಿ ಆಕ್ಷನ್ ಫಿಲ್ಮ್, ಅದಕ್ಕೆ ಅಲ್ವಾ ಈಗ ಒಂದೊಂದ್ಸಲಿ ಥಂಡರ್ ಇರೋ ಟೈಮಲ್ಲಿ, ಗ್ರಹಣ ಇರೋ ಟೈಮಲ್ಲಿ ಒಂದೊಂದ್ಸತಿ ಹೋಗಕ್ ಬಿಡಲ್ಲ ಹೊರಗಡೆ, ಇಲ್ಲೇ ಇರಿ ಅಂತ. ಸೊ ಇದೇ ಒಂದ್ ಕಾರಣಕ್ಕೆ, ಒಂದೆಷ್ಟು ಕಾರಣಗಳಿಗೆ ಅವರು ಸೇಫರ್ ಆಗಿರ್ಲಿ ಅಂತ ಹೋಗ್ಬಾರ್ದು, ಮಾಡ್ಬಾರ್ದು ಅಂತ ಹೇಳ್ತಾರೆ. ಸೊ ಅದಕ್ಕೆ ನಾವು ಅವಾಗ ಇದು ಗರ್ಭ ಸಂಸ್ಕಾರ ಅಂತಾನೆ ಈಗ ಬರ್ತಾ ಇದೆ. ಅದು ಮೊದ್ಲು ಗುರುಕುಲದಿಂದ ನಡೀತಿತ್ತು, ಈಗ ಮಧ್ಯದಲ್ಲಿ ಬಿಟ್ಟು ಹೋಯ್ತು, ಈಗ ಮತ್ತೆ ಬರ್ತಾ ಇದೆ. ಗರ್ಭ ಸಂಸ್ಕಾರದಲ್ಲಿ ಹೇಗಿರ್ಬೇಕು, ಅಮ್ಮನ ಮನಸ್ಥಿತಿ ಹೇಗಿರುತ್ತೆ, ಮಗುವಿಂದು ಮನಸ್ಥಿತಿ ಹಾಗೆ ಇರುತ್ತೆ. ಸೊ ಇದು ಸೌಂಡ್ ಹೀಲಿಂಗ್ ಮಾಡಿದಾಗ ಏನಾಗುತ್ತೆ, ಅಮ್ಮನಿಗೆ ಏನು ಆಗೋದಿಲ್ಲ, ಬಟ್ ಬಿಕಾಸ್ ಆಮ್ನಿಯೋಟಿಕ್ ಫ್ಲೂಯಿಡ್ ಇರೋದ್ರಿಂದ ಮಗುವಿಗೆ ಅದು ಸ್ವಲ್ಪ ಎಫೆಕ್ಟ್ ಆಗ್ಬೋದು ಅಂತ ಪ್ರೆಗ್ನೆಂಟ್ ವುಮೆನ್ಗೆ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಬಟ್ ಸರ್ಟನ್ ಕಂಡೀಷನ್ಸ್ ಅಲ್ಲಿ ಎಕ್ಸ್ಪರ್ಟ್ ಸೌಂಡ್ ಹೀಲರ್ಸ್ ಇದ್ರೆ ಇದನ್ನ ಲೋ ಇಂಟೆನ್ಸಿಟಿಯಲ್ಲೂ ಮಾಡಬಹುದು. ಅದಕ್ಕೆ ಎಕ್ಸ್ಪರ್ಟೀಸ್ ಬೇಕು. ಸೊ ಲೋ ಇಂಟೆನ್ಸಿಟಿ ಅಂತ ಇದೆ ಇದ್ರ. ಲೋ ಇಂಟೆನ್ಸಿಟಿ ಅಂದ್ರೆ ಏನು, ಈಗ ನಾನು ಇದನ್ನ ಸ್ಟ್ರೈಕರ್ ಅಲ್ಲಿ ಇದನ್ನ ಹಿಂಗೆ ಹೊಡೆದ್ರೆ ಇದನ್ನ ಲೋ ಇಂಟೆನ್ಸಿಟಿ, ಮೀಡಿಯಂ ಇಂಟೆನ್ಸಿಟಿ, ಹೈ ಇಂಟೆನ್ಸಿಟಿ ಅಂತ ಹೊಡಿಬಹುದು. ಸೊ ಲೋ ಅಂದ್ರೆ ಚಿಕ್ಕದಾಗಿ ಇರುತ್ತೆ, ಇದಕ್ಕಿಂತನೂ ಚಿಕ್ಕದ್ ಮಾಡ್ಬೋದು, ಕೇಳಿಸ್ದೇ ಇರೋ ಹಂಗೆ, ಬಟ್ ವೈಬ್ರೇಷನ್ ಮಧ್ಯದಲ್ಲಿ ಬರ್ತಾ ಇರೋ ಮಾಡ್ಬೋದು. ಮೀಡಿಯಂ ಅಂದ್ರೆ ಹೈ ಅಂದ್ರೆ ಸೊ ಇದನ್ನ ನಾವು ನಮ್ಗೆ ಹೇಳ್ಕೊಡುವಾಗ 10-10-10 ಕೌಂಟ್ ಇನ್ಕ್ರೀಸ್ ಮಾಡ್ಕೊಂಡು ಹೋಗೋದು ಹೇಳ್ಕೊಡ್ತಾರೆ. ಬರೀ ಲೋ ಮೀಡಿಯಂ ಹೈ ಇರಲ್ಲ, 10-10 ಕೌಂಟ್ ಅಲ್ಲಿ ನಿಧಾನಕ್ಕೆ ಇನ್ಕ್ರೀಸ್ ನಾವು ಅದನ್ನ ಪ್ರಾಕ್ಟೀಸ್ ಮಾಡ್ತೀವಿ. ಯಾರ್ಯಾರಿಗೆ ಯಾವ ತರ ಇಂಟೆನ್ಸಿಟಿಯಲ್ಲಿ ಕೊಡ್ಬೇಕು ಅಂತ ಪ್ರಾಕ್ಟೀಸ್ ಮಾಡ್ತೀವಿ. ಸೊ ಎಕ್ಸ್ಪರ್ಟ್ ಸೌಂಡ್ ಹೀಲರ್ಸ್ ಇದ್ರೆ ಅವ್ರ ಹತ್ರ ಮಾಡಿಸ್ಕೊಳ್ಬಹುದು ಪ್ರೆಗ್ನೆಂಟ್ ವುಮೆನ್, ಬಟ್ ಜನರಲಿ ಅವಾಯ್ಡ್ ಮಾಡೋದು ಒಳ್ಳೇದು. ಆಮೇಲೆ ಯಾರಿಗೆ ಪೇಸ್ ಮೇಕರ್ ಇದೆಯೋ, ಹಾರ್ಟ್ ಸರ್ಜರಿ ಆಗ್ಬಿಟ್ಟು ಪೇಸ್ ಮೇಕರ್ ಹಾಕ್ತಾರೆ, ಅದು ಮೆಟಲ್ ಇನ್ಸ್ಟ್ರೂಮೆಂಟ್ ಅಲ್ಲ ಬಾಡಿ ಒಳಗಡೆ. ಸೊ ಅದು ಓಡ್ತಾ ಇರೋದು ಫ್ರೀಕ್ವೆನ್ಸಿಗೂ ಇದಕ್ಕೂ ಕ್ಲಾಶ್ ಆಗತ್ತಂತೆ. ಸೊ ನಾವು ಪೇಸ್ ಮೇಕರ್ ಇರೋರು ಅವಾಯ್ಡ್ ಮಾಡಿ, ಎಸ್ಪೆಷಲಿ ಪರ್ಸನಲ್ ಹೀಲಿಂಗ್ಸ್ ಮಾಡಿಸ್ಕೊಳ್ಬೇಡಿ ಅಂತಾನೆ ಹೇಳ್ತಾರೆ. ನೀವು ಬೇಕಾದ್ರೆ ಸೌಂಡ್ ಬಾತ್, ಈಗ ಓಪನ್ ಗ್ರೌಂಡ್, ಓಪನ್ ಸ್ಪೇಸ್, ತುಂಬಾ ಶಬ್ದ ಇಲ್ಲದೆ ಇರೋವಂಥದ್ದು, ಅಲ್ಲಿ ಮೀಡಿಯಂ ಇಂಟೆನ್ಸಿಟಿ ಇದ್ರೆ ಹೋಗ್ಬೋದು. ಬಟ್ ಪರ್ಸನಲ್ ಹೀಲಿಂಗು, ಆ ಬೌಲ್ನ ಆಕ್ಚುಲಿ ಹೀಲ್ ಮಾಡ್ತಾ ಕೆಲವರು, ನಾವು ಕೆಲವೊಮ್ಮೆ ಪ್ರೋಟೋಕಾಲ್ಗಳಲ್ಲಿ ಏನ್ ಮಾಡ್ತೀವಿ, ಬಾಡಿ ಮೇಲೆ ಒಂದೊಂದು ಇಡ್ತೀವಿ ಬೌಲ್, ಅಥವಾ ಬಾಡಿ ಪಕ್ಕದಲ್ಲಿ ಇಡ್ತೀವಿ. ಸೊ ಅವರು ಪೇಸ್ ಮೇಕರ್ ಇರೋರು ಖಂಡಿತ ಅದನ್ನ ಬಾಡಿ ಮೇಲೆ ಇಟ್ಕೊಳ್ಬಾರ್ದು. ಸೊ ನಾವು ಆಸ್ ಅ ಕ್ಲೈಂಟ್ ಯಾವಾಗ ಬರ್ತಾರೆ, ಅವ್ರದ್ದು ಏಲ್ಮೆಂಟ್, ಏನಕ್ಕೆ ಹೀಲಿಂಗ್ ಬೇಕು ಅದನ್ನ ಕೇಳಿದಾಗೆಲ್ಲ ಈ ತರ ಏಲ್ಮೆಂಟ್ಸ್ ಅವ್ರು ಹೇಳ್ಬೇಕು. ಅದನ್ನ ಅವರು ಮುಚ್ಚಿಟ್ಕೋಬಾರ್ದು, ಬಿಕಾಸ್ ಅದು ಇದಕ್ಕೆ ಎಫೆಕ್ಟ್ ಆಗತ್ತೆ ಅಲ್ವಾ. ಸೊ ಅದು ತುಂಬಾ ಇಂಪಾರ್ಟೆಂಟ್. ಏನೇನಿದೆ ನಿಮ್ದು ಸರ್ಜರಿಗಳಾಗಿದೆ ಅದೆಲ್ಲ ಅವರು ಹೇಳ್ಬೇಕಾಗತ್ತೆ ಫಾರ್ ದ ಹೀಲರ್. ಅದ್ ಬಿಟ್ಟು ಮಕ್ಕಳು ತುಂಬಾ ಇನ್ಫ್ಯಾಂಟ್ಸ್ಗೆ ಏನು ಮಾಡೋದಿಲ್ಲ, ಅದನ್ನು ಅಷ್ಟೇ ತುಂಬಾನೇ ಲೋ ಇಂಟೆನ್ಸಿಟಿಯಲ್ಲಿ ಮಾಡಿದ್ರು ಕೂಡ 5 ವರ್ಷದಿಂದ ಕೆಳಗಡೆ ಮಕ್ಕಳು ಇದ್ರೆ ತುಂಬಾ ಲೋ ಇಂಟೆನ್ಸಿಟಿಯಲ್ಲಿ ಮಾಡ್ಬೋದು. ಮತ್ತೆ ಡೈಲಿ ಇಲ್ಲ, ಇದು ಡೈಲಿನೂ ಮಾಡೋದಿಲ್ಲ. ಕೆಲವು ದೊಡ್ಡವ್ರಿಗೂ ಅಷ್ಟೇ, ಎಲ್ಲಾನು ಹೀಲಿಂಗ್ ಡೈಲಿ ಮಾಡ್ಬೇಕು ಅಂತ ಇಲ್ಲ, ಆಲ್ಟರ್ನೇಟಿವ್ ಡೇಸ್. ಯಾಕಂದ್ರೆ ಅದರ ಎಫೆಕ್ಟ್ ನೆಕ್ಸ್ಟ್ ಡೇನೂ ಇರುತ್ತೆ. 1 ಡೇ ನಮಗೆ ಮಧ್ಯದಲ್ಲಿ ಡಿಟಾಕ್ಸಿಫಿಕೇಶನ್ಗೆ ಬೇಕಾಗುತ್ತೆ. ಸೊ ಆ ಡಿಟಾಕ್ಸಿಫಿಕೇಶನ್ ನಾವು ತುಂಬಾ ನೀರು ಕುಡಿಬೇಕು, ಎಲ್ಲ ಏನೇನ್ ಟಾಕ್ಸಿನ್ಸ್ ಇದೆ ಎಲ್ಲ ಫ್ಲಶ್ ಔಟ್ ಆಗ್ಬೇಕು ಬಾಡಿಯಿಂದ. ಸೌಂಡ್ ಹೀಲಿಂಗ್ ಮಾಡಿದಾದ್ಮೇಲೆ ನಾವು ನೀರ್ ಕುಡಿಬೇಕು ಅಂತ? ಖಂಡಿತ ತುಂಬಾನೇ ನೀರು ಕುಡಿಬೇಕು. ನೀವು ಡೈಲಿ 2 ಲೀಟರ್ 3 ಲೀಟರ್ ಕುಡಿದ್ರೆ ಅದಕ್ಕೆ ಇನ್ನೊಂದು ಬಾಟಲ್ ಆಡ್ ಮಾಡ್ಕೊಳ್ಳಿ. ಸೊ ಅಷ್ಟು ನೀರು ಕುಡಿದ್ರೆ ನೀವು ನಿಮ್ದು ಯೂರಿನ್ ಅಲ್ಲಿ ಅದು ಡಿಟಾಕ್ಸ್ ಆಗಿ ಹೋಗುತ್ತೆ. ಆಮೇಲೆ ಸ್ವೆಟ್ ಅಲ್ಲಿ ನೀವು ಅದನ್ನು ಡಿಟಾಕ್ಸ್ ಆಗುತ್ತೆ. ಸೊ ಅದಷ್ಟೇ ಮೇನ್. ಎಷ್ಟು ವಯಸ್ಸಾದವರು, ಅದೇ ಒಂದ್ ಮೀಡಿಯಂ ರೇಂಜ್ ಅಲ್ಲಿ ಹೈ ಇಂಟೆನ್ಸಿಟಿದು ತಗೋಬಹುದು. ಚಿಕ್ಕವರು ಸ್ವಲ್ಪ ತುಂಬಾ ವಯಸ್ಸಾದವರು ಲೋ ಇಂಟೆನ್ಸಿಟಿಯಲ್ಲಿ ತಗೋಬೇಕು ಅಂತ ನೀವು ಹೇಳಿದ್ದೀರಾ. ಸೊ ಜನರಲಿ ಹಾಗೆ ನೋಡಕ್ ಹೋದ್ರೆ 10-12 ವರ್ಷ ಮಕ್ಕಳಿಂದ ತಗೊಳ್ಬಹುದು, ಮಾಮೂಲಿ ತಗೊಳ್ಬಹುದು. ಅದು ನಾವು ಅದು ಇಂಡಿವಿಜುವಲ್ ಕಂಡೀಷನ್ ನೋಡ್ಬೇಕು.
ಈಗ ಸೌಂಡ್ ಬಾತ್ ಜನರಲ್ ಎಲ್ಲರಿಗೂ ನಡೀತಾ ಇರುತ್ತೆ, ಬಟ್ ಆಸ್ ಅ ಹೀಲಿಂಗ್ ಏನೋ ಒಂದಕ್ಕೆ ಹೀಲಿಂಗ್ ಬೇಕು ಅಂತ ಹೇಳಿದಾಗ ಅವ್ರು ಅದನ್ನ ಸೌಂಡ್ ಹೀಲರ್ ಜೊತೆ ಪರ್ಸನಲಿ ಡಿಸ್ಕಸ್ ಮಾಡಿ ಎಲ್ಲ ಡಿಸ್ಕ್ಲೋಸ್ ಮಾಡಬೇಕು ಏನೇನ್ ಕಂಡೀಷನ್ಸ್ ತಕ್ಕಂತೆ ಅವರು ಸೌಂಡ್ ಹೀಲರ್ ಏನ್ ಮಾಡ್ತಾರೆ ಅದ್ರ ತಕ್ಕಂತೆ ಪ್ರೋಟೋಕಾಲ್ ಮಾಡ್ಕೊಂಡು ಒಬ್ರೊಬ್ರಿಗೂ ಒಂದೊಂದ್ ತರ ಇರುತ್ತೆ ಎಲ್ಲರಿಗೂ ಒಂದ್ ಸೊಲ್ಯೂಷನ್ ಅಂತ ಅಲ್ಲ, ಒಬ್ರೊಬ್ರಿಗೂ ಒಂದೊಂದ್ ತರ ಮಾಡ್ಕೊಂಡು. ಸೊ ಆಕ್ಚುಲಾಗಿ ಇಟ್ಸ್ ತುಂಬಾ ದೊಡ್ಡ ಸಬ್ಜೆಕ್ಟ್ ಅಂತಾನೆ ಹೇಳ್ಬೋದು ಅಲ್ವಾ ಇದು ಟಾಪಿಕ್. ನಾವು ಒಂದ್ ಸ್ವಲ್ಪ ಇವರು ಡೀಟೇಲ್ ಆಗಿ ಹಂಗೆ ಶಾರ್ಟ್ ಆಗಿ ಎಲ್ಲ ಹೇಳಿದ್ದಾರೆ, ಅಂದ್ರೆ ಜನರಲ್ ಆಗಿ ಎಲ್ಲ ಹೇಳಿದ್ದಾರೆ. ಸೊ ಚೆನ್ನಾಗೇ ಇದೆ. ಇವಾಗ ಯಾರಾದ್ರೂ ನಿಮ್ಮ ಹತ್ರ, ನೀವು ನೋಡ್ತಾ ಇರೋರು ಯಾರಾದ್ರೂ ನಿಮ್ಮ ಹತ್ರ ಏನಾದ್ರು ತಗೋಬೇಕು ಸೆಷನ್, ಅಥವಾ 1-to-1 ಆಗ್ಲಿ, ಅಥವಾ ಕಮ್ಯುನಿಟಿಗಾಗ್ಲಿ, ಅಥವಾ ನೀವು ಹೇಳ್ದಾಗೆ ಸ್ಕೂಲ್ ಟೀಚರ್ ಒಂದು ಇನ್ಸ್ಟಿಟ್ಯೂಟಿಗೆ ಆಗ್ಲಿ, ಅಥವಾ ಆಫೀಸಲ್ಲೇ ಆಗ್ಲಿ, ಅವರು ಕೂಡ ತಗೋಬಹುದು ಅಂತ ಅನ್ಸಿದ್ರೆ ಹೇಗೆ ಅವ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು? ಖಂಡಿತ. ಸೊ ನಾನು ಪರ್ಸನಲ್ ಹೀಲಿಂಗ್ ಸೆಷನ್ಸ್ ತಗೊಳ್ತೀನಿ, ಆನ್ಲೈನ್ ಆಫ್ಲೈನ್ ತಗೊಳ್ತೀನಿ, ಓವರ್ ಝೂಮ್ ಆಫ್ಲೈನ್ ತಗೋತೀರಾ? ಹಾ ತಗೋಬಹುದು. ಅದು ಕೆಲವೊಂದು ಸೆಟ್ಟಿಂಗ್ಸ್ ನಾವು ಟ್ಯೂನ್ ಮಾಡ್ಕೋಬೇಕಾಗತ್ತೆ, ಯಾಕಂದ್ರೆ ಈಗ ಝೂಮ್ ಅಲ್ಲಿ ಹೊಸದಾಗಿ ನಾಯ್ಸ್ ಕ್ಯಾನ್ಸಲೇಷನ್ ಅಂತ ಬಂದಿದೆ ಆಡಿಯೋ. ಸೊ ಅದು ಆನ್ಲೈನ್ ಅಂದ್ರೆ ತಗೋಬಹುದು. ಅದು ಆಡಿಯೋ ಸೆಟ್ಟಿಂಗ್ಸ್ ಅಡ್ಜಸ್ಟ್ ಮಾಡ್ಕೋಬೇಕು ನಾವು, ಅಂದ್ರೆ ಬೇರೆ ತಗೊಂತಾ ಇರೋರು ಅಡ್ಜಸ್ಟ್ ಇಬ್ರು ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಆನ್ಲೈನ್ ಸೆಷನ್ ಫಾರ್ ಇಂಡಿವಿಜುವಲ್ ತಗೊಳ್ತೀನಿ, ಗ್ರೂಪ್ ಸೆಷನ್ಸ್ ತಗೊಳ್ತೀನಿ, ಏನೋ ಫ್ರೆಂಡ್ಸ್ ಗ್ಯಾದರ್ ಆದ್ವಿ ಆ ತರ, ರಿಲೇಟಿವ್ಸ್ ಫ್ಯಾಮಿಲೀಸ್ ಆ ತರ ಗ್ಯಾದರ್ ಆದ್ರೆ ತಗೊಳ್ತೀನಿ, ಸೌಂಡ್ ಬಾತ್ ಅಲ್ಲಿ ತಗೊಳ್ಬೋದು. ಆಮೇಲೆ ಈಗ ಮೇನ್ ಟ್ರೆಂಡಿಂಗ್ ಅಂದ್ರೆ ಕಾರ್ಪೊರೇಟ್ ಸೆಷನ್ಸ್. ಎಲ್ಲರಿಗೂ ಕಾರ್ಪೊರೇಟ್ ಅಲ್ಲಿ ತುಂಬಾ ಸ್ಟ್ರೆಸ್ಫುಲ್ ಲೈಫ್ ಅಲ್ಲ, ಏನಾದ್ರೂ ಒಂದು ಇದ್ದೇ ಇರುತ್ತೆ, ಊಟ ಮಾಡಕ್ಕೆ ಆಮೇಲೆ ಬಾತ್ರೂಮ್ ಹೋಗ್ಲಿಕ್ಕೆ ಟೈಮ್ ಇರೋದಿಲ್ಲ, ಅದು ಕೆಲವೊಮ್ಮೆ ನನಗೆ ಆಗತ್ತೆ. ಸೊ ಅಂತವ್ರಿಗೆ ಇವಾಗ ಏನಾಗ್ತಿದೆ, ಒಂದು ಒಳ್ಳೇದು ಏನಾಗ್ತಿದೆ ಅಂದ್ರೆ ಕಾರ್ಪೊರೇಟ್ಸ್ ಅವರು ಈ ವೆಲ್ನೆಸ್ ನ ಈಗ ಐಡೆಂಟಿಫೈ ಮಾಡ್ತಾ ಇದ್ದಾರೆ. ಸೊ ಅವರು ಈ ತರ ಹೀಲಿಂಗ್, ಆಲ್ಟರ್ನೇಟಿವ್ ಹೀಲಿಂಗ್ ಮಾಡೆಲಿಟೀಸ್, ಆಮೇಲೆ ಪ್ರಿವೆಂಟೇಟಿವ್ ಮೆಷರ್ಸ್ ಇದೆಲ್ಲ. ಸೊ ನಮ್ಗೆ ಇರೋದನ್ನು ಹೋಗುತ್ತೆ, ಆಮೇಲೆ ಮುಂದೆ ಬರ್ದೇ ಇರೋಂಗು ಅದು ಒಂದು ಪ್ರೊಟೆಕ್ಷನ್ ಕೊಡುತ್ತೆ. ಸೊ ಆ ತರ ಹೀಲಿಂಗ್ ಮಾಡೆಲಿಟೀಸ್ ನಮ್ಮ ಆಫೀಸಲ್ಲೂ ಇದನ್ನ ಎಂಕರೇಜ್ ಮಾಡ್ತಾ ಇದ್ದಾರೆ, ಆಲ್ ಆಲ್ಟರ್ನೇಟಿವ್ ಹೀಲಿಂಗ್ ಮಾಡೆಲಿಟೀಸ್. ಸೊ ಆ ಕಾರ್ಪೊರೇಟ್ ಅದಕ್ಕೂ ಅವೇರ್ನೆಸ್ ಬರ್ತಾ ಇದೆ, ಯಾಕಂದ್ರೆ ಅಷ್ಟು ಸೈಂಟಿಫಿಕ್ ಪ್ರೂವನ್ ಇದೆ. ಸೊ 3 ತರ ಸೆಷನ್ಸ್ ನಂದು ಒನ್ ವಿತ್ ಸೌಂಡ್ ಅಂತ ನಾನು ಹೆಸರಿಟ್ಕೊಂಡೆ. ಅಂದ್ರೆ ಶಬ್ದದ ಜೊತೆ ಒಟ್ಟಿಗೆ ಒಂದಾದೆ ಅಂತ ಒಂದು, ನನ್ಗೆ ಯಾವಾಗ್ಲೂ ಸೌಂಡ್ ತಗೊಳ್ಳೋಕೆ ಅದೇ ಭಾವನೆ ಬರೋದು, ನನಗೆ ಸೌಂಡ್ ಜೊತೆನೆ ನಾನು ಮಿಕ್ಸ್ ಆಗಿ ಮಜ್ಜ ಆಗ್ಬಿಟ್ಟಿದೀನಿ ಅಂತ. ಸೊ ಇದು ನಾನು ಯೋಚನೆ ಮಾಡಿಲ್ಲ, ಆಟೋಮೆಟಿಕ್ ಆಗಿ ಬಂತು, ಸರ್ ಹೆಸರಿಟ್ಟೆ. ಈಗ ಇದು ಬಿಟ್ಟು ಇನ್ನೊಂದು ಯಾರು ಬರ್ಬೋದು ಅಂದ್ರೆ ಟೀಚರ್ಸ್, ಸ್ಕೂಲ್ ಟೀಚರ್ಸ್ ಇರ್ಬೋದು. ಅವ್ರಿಗೆಲ್ಲ ಏನಾಗ್ತಾ ಇದೆ ಪಾಪ, ಅವ್ರದ್ದು ಫುಲ್ ಅಟೆನ್ಷನ್ ಬೆಳಗಿಂದ ಸಾಯಂಕಾಲವರೆಗೂ ಮಕ್ಳ ಮೇಲೆ ಇರುತ್ತೆ. ಒಂದು ಮಗು ಅಲ್ಲ, ನಾನು ಟೀಚ್ ಮಾಡಿದೀನಿ ಸ್ಕೂಲಲ್ಲಿ, ಮುಂಚೆ ಎಕ್ಸ್ಪೀರಿಯನ್ಸ್ ಇದೆ ನನಗೆ. ಅದನ್ನ ಅವ್ರಿಗೆ ಟೀಚ್ ಮಾಡೋದಿರ್ಲಿ, ಅವ್ರಿಗೆ ಹೆಂಗೆ ಸುಮ್ಮನೆ ಕೂರ್ಸೋದಪ್ಪ ಅನ್ನೋದೇ ಆಗೋಗ್ಬಿಡುತ್ತೆ, ಅದೇ ಒಂದು ದೊಡ್ಡ ಟಾಸ್ಕ್ ನಮ್ಗೆ. ಸೊ ಅದೇ ಎಷ್ಟು ಸ್ಟ್ರೆಸ್ ಅಲ್ವಾ. ಈಗ ಒಂದಿನ ಅಂದ್ರೆ ಬೇರೆ, ಇದು ವರ್ಷಗಟ್ಲೆ ಎವ್ರಿ ಡೇ ಮಾಡ್ಬೇಕು ಅಂದಾಗ ಸ್ಟ್ರೆಸ್ ಪೆಂಟಪ್ ಆಗಿ ಬರುತ್ತೆ. ಸೊ ಅವ್ರಿಗೆ ಇದ್ರದ್ದು ಅಗತ್ಯ ತುಂಬಾ ಇದೆ ಅಂತ ನಾನು ಒಂದು ಐಡೆಂಟಿಫೈ ಮಾಡಿದೆ. ಸೊ ಈಗ ಹಾಗಾಗಿ ನಮ್ಮ ಮಗಳಿನ ಸ್ಕೂಲಲ್ಲೂ ಹೇಳಿದೆ, ಅವರು ಖಂಡಿತ ಮಾಡಿ, ನಮ್ಗೆ ಇದು ಕೇಳಿದೀವಿ ಬಟ್ ನಮ್ಗೆ ಇದ್ರ ಬಗ್ಗೆ ಗೊತ್ತಿಲ್ಲ, ನೀವು ಖಂಡಿತ ತಗೊಳ್ಳಿ, ನಾವು ಬೇಕೇ ಬೇಕು ನಮ್ಗೆ. ಯಾಕಂದ್ರೆ ಸಿಲೆಬಸ್ ಇರ್ಬೋದು, ಅದನ್ನ ಮಕ್ಳಿಗೆ ಒಬ್ರೊಬ್ರಿಗೆ ಹೇಳ್ಕೊಡೋದಿರ್ಬೋದು, ಅದೆಲ್ಲ ಆದ್ಮೇಲೆ ಅವ್ರ ಸ್ವಂತ ಮನೆ ಕೆಲಸನೂ ಹೋಗಿ ಮಾಡ್ಬೇಕಲ್ಲ, ಮನೆಗೆ ಹೋಗಿ ವಾಪಸ್. ಸೊ ಅಷ್ಟೆಲ್ಲ ಮಾಡಕ್ಕೆ ಆಕ್ಚುಲಾಗಿ ಟೀಚರ್ ಅಂತಲ್ಲ, ಇವಾಗಿನ ಜನರೇಷನ್ ಎಲ್ಲರಿಗೂ ಬೇಕು ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಅಷ್ಟು ಬಿಸಿ ಲೈಫ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ನಾವು. ಸೊ ಸೌಂಡ್ ಹೀಲಿಂಗ್ ಇಂದ ಒಂದ್ ಸ್ವಲ್ಪ ಬ್ರೇಕ್ ತಗೋಬಹುದು. ಅದು ನೀವೇನೋ ಮಾಡ್ಬೇಕಾಗೋದು ಏನಿಲ್ಲ, ಜಸ್ಟ್ ಮಲ್ಕೊಂಡ್ಬಿಟ್ರೆ ಆಯ್ತು, ಅದೇ ಸೌಂಡೇ ಎಲ್ಲ ಮಾಡುತ್ತೆ. ಮತ್ತೆ ನಮ್ಗೆ ಸೌಂಡ್ ಹೀಲರ್ಸ್ ನ ಅಗತ್ಯ ಕೂಡ ಇದೆ. ಯಾಕಂದ್ರೆ ಈಗ ನಮ್ಗೆ ಎಷ್ಟು ಬಿಲಿಯನ್ ಪಾಪ್ಯುಲೇಷನ್ ಅಲ್ಲಿ ಮೇ ಬಿ ಫ್ಯೂ ಥೌಸಂಡ್ ಸೌಂಡ್ ಹೀಲರ್ಸ್ ಇರ್ಬೋದು. ಸೊ ನಮ್ಗೆ ಈಗ ಆ ಕಮ್ಯುನಿಟಿ ಕೂಡ ನಾವು ಬಿಲ್ಡಪ್ ಮಾಡ್ಬೇಕಾಗಿದೆ, ಯಾಕಂದ್ರೆ ಇದು ಎಲ್ಲರಿಗೂ ಬೇಕು ಹೀಲಿಂಗ್. ಸೊ ಒಬ್ಬರೇ ಎಲ್ಲರಿಗೂ ಮಾಡಕ್ ಆಗೋದಿಲ್ಲ. ಸೊ ಹಂಗೆ ಅದನ್ನು ನಾವು ಹೇಳ್ಕೊಟ್ಟು ಒಬ್ಬರಿಗೆ ಪಾಸ್ ಆನ್ ಮಾಡಿ, ನೀವು ಸೌಂಡ್ ಹೀಲರ್ ಆಗಿ ತಗೊಂಡಿದ್ರೆ, ನೀವು ಯಾರಾದ್ರೂ ಇರ್ಬೋದು, ಪ್ರೊಫೆಷನಲ್ ಇರ್ಬೋದು, ಅಥವಾ ನೀವು ಹೌಸ್ ವೈಫ್ ಆಗಿರ್ಬೋದು, ಜೆಂಟ್ಸ್ ಆಗಿರ್ಬೋದು, ಲೇಡೀಸ್ ಆಗಿರ್ಬೋದು, ಏನು ಇದೆಲ್ಲ ಏನೂ ಇಲ್ಲ, ಯಾರಾದ್ರೂ ಇದನ್ನ ಮಾಡ್ಬೋದು.
ಸೊ ನೀವು ಕರಿತಾ ಇದ್ದೀರಾ, ನೀವು ಕೂಡ ಒಂದ್ ಸ್ವಲ್ಪ ಮಾಡಿ ನೋಡಿದ್ರೆ ಅವರಿಗೂ ಅನುಭವ ಬರುತ್ತೆ. ಸೊ ಅದರಲ್ಲಿ ಇಂಟ್ರೆಸ್ಟ್ ಇದ್ರೆ ನೀವು ಅದನ್ನ ಅಭ್ಯಾಸದರಾಗಿ ಮಾಡ್ಕೊಂಡು ನೀವು ಕೂಡ ಹೀಲರ್ ಆಗಿ ತಗೊಂಡು ಮಾಡಿ ಅಂತ ನೀವು ಕರಿತಾ ಇದ್ದೀರಾ ಎಲ್ಲರಿಗೂ ವೀಕ್ಷಕ. ಆಮೇಲೆ ನೆಕ್ಸ್ಟ್ ಜನರೇಷನ್ಗೆ ನಾವು ಇದನ್ನ ಎಂಕರೇಜ್ ಮಾಡ್ಬೇಕು. ಸೊ ಈಗ ನಾನು ಮಾಡ್ತಾ ನನ್ನ ಮಗಳು ನೋಡ್ಕೊಳ್ತಾಳೆ ಹೇಗ್ ಮಾಡ್ತಾ ಇದೀನಿ, ಅವಳು ನನಗೆ ಹೀಗ್ ಮಾಡ್ತಾಳೆ. 5 ವರ್ಷದ ಹುಡುಗಿ ಇದು ಕಲಿಬೇಕು ಅಂದ್ರೆ ನಾವೇ ಅವ್ರನ್ನ ಅಷ್ಟು ಅಂಡರ್ ಎಸ್ಟಿಮೇಟ್ ಮಾಡಿದೀವಿ. ಅವ್ರಿಗೆ ಕಲಿಯೋ ಕೆಪಾಸಿಟಿ ಇರುತ್ತೆ. ಸೊ ನಾನು ನೆಕ್ಸ್ಟ್ ಜನರೇಷನ್ಗೂ ಮನೇಲಿ ಯಾರ್ಯಾರು ಇಂಟ್ರೆಸ್ಟ್ ಇದೆ ಅವ್ರಿಗೂ ಕಳ್ಸ್ಕೊಂಡು ಹೋಗ್ಬೋದು. ತುಂಬಾ ಒಳ್ಳೆ ವಿಷಯ ಅಂತಾನೆ ಹೇಳ್ಬೋದು. ತುಂಬಾ ಒಳ್ಳೆ ವಿಷಯಗಳನ್ನ ತಿಳ್ಕೊಂಡ್ವಿ ಕೂಡ ಅದು. ಆಮೇಲೆ ಒಳ್ಳೆ ಕೊನೆದೊಂದು ಮಾತು ಹೇಳಿದ್ ನೀವು ಕೂಡ ಬನ್ನಿ ಅಂತ ಹೇಳಿದ್ರಲ್ಲ, ನೀವು ಕೂಡ ಇದಾರಾಗ್ಬೋದು, ನೀವು ಕೂಡ ಅದನ್ನ ಸ್ಪ್ರೆಡ್ ಮಾಡ್ಬೋದು ಅಂತ ತುಂಬಾ ಚೆನ್ನಾಗಿತ್ತು. ನನಗಂತೂ ತುಂಬಾ ಖುಷಿ ಆಯ್ತು. ಇವಾಗ ಥ್ಯಾಂಕ್ ಯು, ನೀವು ಇದರ ತನಕ ನೋಡಿ ಸಮಾಧಾನವಾಗಿ ಇಲ್ಲಿ ತನಕ ಕೊನೆ ತನಕ ನೋಡಿದ್ರಿ. ಬಟ್ ಕೊನೆ ಅಂತ ಅನ್ನೋದಕ್ಕಿಂತ ಇವಾಗ ಈ ಒಂದು ವಿಡಿಯೋ ಕೊನೆ ಆಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ನೋಡ್ಬೋದು ಅವರು ಪ್ರಾಕ್ಟಿಕಲ್ ಆಗಿ ನನ್ನ ಮೇಲೆ ಹೇಗೆ ಅದನ್ನ ಮಾಡ್ತಾ ಇದ್ದಾರೆ ಅಂತ. ನೀವು ಅದನ್ನ ನೋಡ್ಬೇಕು ಅಂತ ಅಂದ್ರೆ ನೆಕ್ಸ್ಟ್ ವಿಡಿಯೋ ವೇಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಇವರು ತೋರಿಸ್ತಾರೆ ಹೇಗೆ ನನ್ನ ಮೇಲೆ ಅದನ್ನ ಮಾಡಿ ತೋರಿಸ್ತಾರೆ, ಹೇಗೆ ಮಾಡೋದು ಅಂತೆಲ್ಲ. ಸೊ ಅದ್ರದ್ದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ನಾನು ಹಂಚ್ಕೊತೀನಿ. ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಅಲ್ಲಿ ತನಕ ನಮಸ್ತೆ.